ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ವಾರವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ನಮ್ಮ ಶಿರಗಳನ್ನು ಬಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ಮನನ ಮಾಡಿ ಕೃತಜ್ಞತೆಯಿಂದ ಸ್ತೋತ್ರವನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥವರಾಗಿರುವ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ಈ ವಾರದ ಮೊದಲನೆಯ ದಿನದಲ್ಲಿ ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಇಂದಿನ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತಾ ಇದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ನಮ್ಮ ಸಂಗಡ ನೆಲೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿ ಬಂದಂಥ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುತ್ತದೆ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಿನ್ನ ರಕ್ತವನ್ನು ಪ್ರೋಕ್ಷಿಸಿ ನಮ್ಮನ್ನು ಶುದ್ಧಿಪಡಿಸು. ಪರಿಶುದ್ಧನಾದ ನಿನ್ನನ್ನು ಪವಿತ್ರತೆಯಲ್ಲಿ ನಾವು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಮ್ಮನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಈ ಫೆಬ್ರವರಿ ತಿಂಗಳಿನ 16ನೇ ತಾರೀಕಿನಂದು ನಮ್ಮ ರಕ್ಷಕನಾದ ದೇವರನ್ನು ಮತ್ತೊಂದು ಆವರ್ತಿ ಆರಾಧಿಸುವಂತೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಆತನಿಗೆ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ಅದಕ್ಕೆ ಆಯ್ಕೆ ಮಾಡಿರುವಂಥ ಹಾಡು, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನೆನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥದ್ದಾಗಿರುವ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತ ಎಂದಿಗೂ ನನ್ನ ಕುರುಬ. ಕಾಲ್ವರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ, ಕಾಲ್ವರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ, ನನ್ನ ಪಾಪದ ಭಾರವ ನೀಗಿಸಿದ
ಹೊಸ ಜೀವವ ಕೊಟ್ಟವನೇ, ನನ್ನ ಪಾಪದ ಭಾರವ ನೀಗಿಸಿದ ಹೊಸ ಜೀವವ ಕೊಟ್ಟವನೇ, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗಲು, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ, ನಿನ್ನೆಯೂ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ, ಆತ ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು, ಅಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನಿನ್ನೆಯೂ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ, ನಿನ್ನೆಯೋ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ, ನನ್ನ ಸಂಕಟವು ನೀಗಿತು, ಕಣ್ಣೀರೆಲ್ಲವ ತೋಳೆದ, ನನ್ನ ಸಂಕಟವು ನೀಗಿತು, ಕಣ್ಣೀರೆಲ್ಲವ ತೋಳೆದ, ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ತೋರುತ್ತೇನೆ, ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ತೋರುತ್ತೇನೆ, ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನಿನ್ನೆಯೂ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ, ನಿನ್ನೆಯೋ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಹಲ್ಲೆಲೂಯ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಮಾರ್ಪಡದಂಥ ದೇವರ ಪ್ರೀತಿ, ಮಾರ್ಪಡದಂಥ ದೇವರ ಸಾನ್ನಿಧ್ಯ, ಮಾರ್ಪಡದಂಥ ದೇವರ ಕರುಣೆ ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವಂತೆ, ದೇವರನ್ನು ಸ್ತುತಿಸುವಂತೆ, ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಈ ದಿನವು ಯೆಹೋವನಿಂದ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಶ್ರೇಷ್ಠವಾದ ಸಮಯವನ್ನು ನೆನಪು ಮಾಡಿಕೊಂಡು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸಿರಿ
ಅಥವಾ ಯಾಹುವನ್ನು ಸ್ತುತಿಸಿರಿ ಎಂಬ ಅನೇಕ ವಾಕ್ಯ ಭಾಗಗಳನ್ನು ನಾವು ನೋಡುತ್ತೇವೆ. ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ಕಾರಣ ಅನ್ನುವಂಥದ್ದು ನಾವು ಹಾಡಿದ ರೀತಿಯಲ್ಲಿ ಕಲ್ವಾರಿ ಬೆಟ್ಟದ ಕ್ರೂಜೆಯೋಳು ಮುಳ್ಳಿನ ಕಿರೀಟ ಧರಿಸಿ ನನ್ನ ಪಾಪದ ಭಾರವ ನೀಗಿಸಿ ಹೊಸ ಜೀವವ ಕೊಟ್ಟವನೇ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆರಾಧಿಸುವುದಕ್ಕೆ ಕಾರಣ ನಮ್ಮ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸಿದರ ಫಲವಾಗಿ ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿದೆ. ಈ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವ ನಾವುಗಳು ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ಆತನು ನಮ್ಮನ್ನು ಬರಮಾಡಿರಲಾಗಿ ಈ ಮುಂಜಾನೆಯಲ್ಲಿ ನಾವು ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದೇವ ಎಂಬುದನ್ನು ಒಮ್ಮೆ ನಾವು ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಚಾರ. ಪ್ರಿಯರೇ, ಎವ್ರಿ ಮೂಮೆಂಟ್ ಇಸ್ ಎ ಗಿಫ್ಟ್ ಫ್ರಮ್ ಗಾಡ್. ಪ್ರತಿ ಕ್ಷಣಗಳು ದೇವರು ನಮಗೆ ಕೊಡುವಂತಹ ಒಂದು ಬಹುಮಾನವಾಗಿದೆ, ಒಂದು ಉಡುಗೊರೆಯಾಗಿದೆ. ನಾನು ಸರ್ವೇ ಸಾಮಾನ್ಯವಾಗಿ ಹೇಳುವ ರೀತಿಯಲ್ಲಿ ಕಳೆದ ಭಾನುವಾರ ದೇವರನ್ನ ಆರಾಧಿಸಿದಂತಹ ಅನೇಕರು ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಚರಿತ್ರೆಯ ಪುಟಗಳಿಗೆ ಸೇರಿದ್ದಾರೆ. ಆದರೆ ದೇವರು ಮತ್ತೊಂದಾವರ್ತಿ ಇನ್ನೊಂದು ದಿನವನ್ನ ಆತನನ್ನ ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಿರಲಾಗಿ ದೇವರಿಗೆ ಕೃತಜ್ಞತೆಯಿಂದ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ ನಾವು ಸಲ್ಲಿಸುವಂತವರಾಗಿದ್ದೇವ ಎಂಬುದನ್ನು ಮತ್ತೊಂದಾವರ್ತಿ ನಾವು ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಚಾರ ಎಂಬುದನ್ನು ನಾವುಗಳು ಎಂದಿಗೂ ಮರೆಯಬಾರದು. ಸೊ ಯಾವಾಗೆಲ್ಲ ನಾವು ದೇವರನ್ನ ಸ್ತುತಿಸಬೇಕು ಅಂತ ಹೇಳಿದ್ರೆ 150ನೇ ಕೀರ್ತನೆ ಅದರ ಕೊನೆಯ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಶ್ವಾಸವಿರುವ ತನಕ, ಅಥವಾ ಅಲ್ಲಿ ಬರೆದಿರುವಂಥದ್ದು ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಅಂದ್ರೆ ನಮ್ಮ ಜೀವಿತದಲ್ಲಿ ಜೀವವಿರುವ ತನಕ ಮಾತ್ರ ದೇವರನ್ನ ಸ್ತುತಿಸುವುದಕ್ಕೆ ಸಾಧ್ಯ. ಹೀಗಿರಲಾಗಿ ದೇವರು ನಮಗೆ ಆಯುಸ್ಸನ್ನ ಕೊಟ್ಟಿರಲಾಗಿ ಈ ಮುಂಜಾನೆಯಲ್ಲಿ ನಾವು ನಮ್ಮ ಸಮಯವನ್ನ ವ್ಯರ್ಥವಾಗಿ ಲೌಕಿಕ ಕಾರ್ಯಗಳಿಗೋಸ್ಕರವಾಗಿ ಕಳೆಯದೆ ನಮ್ಮ ರಕ್ಷಕನಾದ ದೇವರನ್ನ, ಆತನ ಪ್ರೀತಿಯನ್ನ ಮನನ ಮಾಡಿಕೊಂಡು ಆತನನ್ನ ನಾವು ಆರಾಧಿಸುವಂಥದ್ದು, ಆತನನ್ನ ಸ್ತುತಿಸುವಂಥದ್ದು ಯುಕ್ತವಾಗಿದೆ. ಪ್ರಿಯರೇ, ಕೀರ್ತನೆಗಳಲ್ಲಿ ನಾವು ನೋಡುವಂಥದ್ದು ಯಾಹುವಿಗೆ ಸ್ತೋತ್ರ ಮಾಡುವಂಥದ್ದು ಯುಕ್ತವಾಗಿದೆ ಎಂಬುದಾಗಿ. ಯುಕ್ತವಾದಂತಹ ಒಂದು ಕಾರ್ಯ ಏನು? ದೇವರನ್ನ ಸ್ತುತಿಸುವಂಥದ್ದು. ಕಾರಣ ಆತ ನಮಗಾಗಿ ಮಾಡಿದಂಥದ್ದು ಅಷ್ಟು ಶ್ರೇಷ್ಠವಾದ ಕಾರ್ಯ. ದೇವರಿಂದ ದೂರವಾಗಿದ್ದಂತಹ ನಮ್ಮನ್ನ ತನ್ನ ಕಲ್ವಾರಿ ಶಿಲುಬೆಯ ಮರಣದ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸಿ, ಈ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸುವುದು ಅಂದ್ರೆ ಏನು, ಯಾವ ರೀತಿ, ಅದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು ಏನು?
ಅಪೊಸ್ತಲನಾದ ಪೇತ್ರ, 2 ಪೇತ್ರ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಅದರ 38ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ನಮ್ಮ ಪಾಪಗಳು ಪರಿಹಾರವಾಗಬೇಕಾದ್ರೆ ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕು. ವಿ ಶುಡ್ ಟರ್ನ್ ಟುವರ್ಡ್ಸ್ ಗಾಡ್. ನೋಡಿ, ಯೇಸು ಸ್ವಾಮಿಯ ಸೇವೆಯ ಆರಂಭ ಅಥವಾ ಅದಕ್ಕಿಂತಲೂ ಮಿಗಿಲಾಗಿ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯನ್ನ ಪ್ರಾರಂಭಿಸಿದ ಸಂದರ್ಭದಲ್ಲಿ ಯೂದಾಯದ ಅಡವಿಯಲ್ಲಿ ಆತನು ಸಾರಿ ಹೇಳಿದಂತಹ ಸುವಾರ್ತೆ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಟರ್ನ್ ಟುವರ್ಡ್ಸ್ ಗಾಡ್. ಇದೇ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಗಲಿಲಾಯ ಸೀಮೆಯಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಹೇಳಿದಂಥದ್ದು. ಮತ್ತಾಯ 4:17, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನೋಡಿ, ಸ್ನಾನಿಕನಾದ ಯೋಹಾನನಾಗಲಿ, ಸಾಕ್ಷಾತ್ ಯೇಸು ಕ್ರಿಸ್ತನಾಗಲಿ, ಪೇತ್ರನಾಗಲಿ ಹೇಳಿರುವಂಥದ್ದು, ನಿಮ್ಮಲ್ಲಿ ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಟರ್ನ್ ಟುವರ್ಡ್ಸ್ ಗಾಡ್. ಅರ್ಥ ಏನು? ನೋಡಿ, ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ನೀವು ಹೋಗುತ್ತಿರುವಂತಹ ಮಾರ್ಗದಿಂದ ಅದರ ವಿರುದ್ಧವಾಗಿ ಬನ್ನಿ ಅಂತ ಹೇಳಿ ನಾವು ತಿರುಗಬೇಕಲ್ಲಿದ್ದ. ಇಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳಿದ್ರೆ ಅರ್ಥ ಏನು? ನಾವೆಲ್ಲರೂ, ಮಾನವರೆಲ್ಲರೂ ನರಕದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಂಥವರು. ಹೀಗೆ ನರಕದ ಕಡೆಗೆ ಸೈತಾನನ ಆದಿಯಲ್ಲಿ ನಡೆಯುತ್ತಿದ್ದಂತಹ ನಮಗೆ ಒಂದು ಸದ್ವರ್ತಮಾನ, ಒಂದು ಶುಭ ಸುವಾರ್ತೆ ಅನ್ನುವಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಟರ್ನ್ಸ್ ಟುವರ್ಡ್ಸ್ ಗಾಡ್. ಪ್ರಿಯರೇ, ಕ್ರೈಸ್ತರಾಗಿರುವ ನಾವುಗಳು ಆ ದೈವಿಕವಾದ ಮಾರ್ಗದಲ್ಲಿ ನಡೆಯುತ್ತಿದ್ದೇವ ಎಂಬುದನ್ನ ಈ ಮುಂಜಾನೆ ಮತ್ತೊಂದು ಆವರ್ತಿ ಪರೀಕ್ಷಿಸಿಕೊಳ್ಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವುದಕ್ಕೆ ಕಾರಣ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಹೊಂದಿಕೊಂಡದ್ದರ ಫಲವಾಗಿ. ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು ನೋಡಿ, ಅದರ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 8ನೇ ವಾಕ್ಯ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ಅರ್ಥ ಮಾಡಿಕೊಳ್ಳಿ. ಪ್ರಾರಂಭದಲ್ಲಿ ಹೇಳುವಂಥದ್ದು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಅದು ಸುವಾರ್ತೆ. ಹೀಗೆ ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗಿಕೊಂಡಿದ್ರೆ ಅವರ ಜೀವಿತ ಹೇಗಿರಬೇಕೆಂಬುವಂಥದ್ದನ್ನ ಮತ್ತಾಯ 3:8 ಸ್ನಾನಿಕನಾದ ಯೋಹಾನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರ ಫಲವಾಗಿ, ಒಂದು ಸಭೆಯ ಅಂಗತ್ವವನ್ನು ಪಡೆದುಕೊಂಡದರ ಫಲವಾಗಿ,
ನಾನು ದೇವರ ಕಡೆಗೆ ತಿರುಗಿದ್ದೇನೆ ಎಂಬುವಂಥದ್ದು ಸರಿಯಾದದಲ್ಲ. ಅಥವಾ ನಾನು ಸಭೆಯ ಭಾಗವಾಗಿದ್ದೇನೆ, ಆದುದರಿಂದ ನಾನು ದೇವರ ಕಡೆಗೆ ತಿರುಗಿಕೊಂಡಿದ್ದೇನೆ ಎಂಬುದಾಗಿ ಅಲ್ಲ. ದೇವರ ಕಡೆಗೆ ತಿರುಗಿಕೊಂಡಿದ್ದೇನೆ ಎಂಬುದಾಗಿ ನಾವು ಹೇಳುವಾಗ ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ತಕ್ಕ ಫಲ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರಲಾಗಿ ಕಳೆದ ಒಂದು ವಾರ ನಾವು ದೇವರಿಗಾಗಿ ಕೊಟ್ಟಂತಹ ಫಲಗಳು ಏನಾಗಿದೆ ಎಂಬುದನ್ನು ಒಮ್ಮೆ ಯೋಚಿಸಿ ನೋಡಿ. ಯೋಹಾನನ ಸುವಾರ್ತೆಯಲ್ಲಿ ಅಪೊಸ್ತಲನಾದ ಯೋಹಾನ ಹೇಳ್ತಾ ಇದ್ದಾನೆ, 15ನೇ ಅಧ್ಯಾಯ. ನಾನು 15ನೇ ಅಧ್ಯಾಯದ 16ನೇ ವಾಕ್ಯ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ, ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ. ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂದು ತಕ್ಕ ಫಲದಿಂದ ತೋರಿಸಿರಿ. ಇಲ್ಲಿ ಅಪೊಸ್ತಲನಾದ ಯೋಹಾನನು ಹೇಳುವಂಥದ್ದು, ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಹೀಗಿರಲಾಗಿ ನಾವು ಫಲವನ್ನ ಕೊಡುವಂತವರಾಗಿರಬೇಕು. ನೋಡಿ, ದಾರಿಯ ಮಗ್ಗುಲಲ್ಲಿ ವಿವಿಧವಾದ ಮರಗಳನ್ನು ನಾವು ಕಾಣ್ತೇವೆ. ಆದರೆ ಕೆಲವು ಮರಗಳಲ್ಲಿ ಮಾತ್ರ ಫಲಗಳನ್ನು ಕಾಣ್ತೇವೆ. ನೋಡಿ, ಯೇಸು ಸ್ವಾಮಿಯ ಐಕ ಸೇವೆಯ ಸಂದರ್ಭದಲ್ಲಿ, ಯೇಸು ಸ್ವಾಮಿಯ ಪ್ರಯಾಣದಲ್ಲಿ ಆತ ಒಂದು ಅಂಜೂರದ ಮರವನ್ನ ನೋಡ್ದ. ಆತ ಅಂಜೂರದ ಮರದಲ್ಲಿ ಏನಾದರೂ ಫಲ ಸಿಕ್ಕುತ್ತದೆ ಎಂಬುದಾಗಿ ಆ ಮರದ ಬಳಿಗೆ ಹೋದಾಗ ಆ ಮರದಲ್ಲಿ ಎಲೆಗಳು ತುಂಬಿ ತುಳುಕಿದ್ದವು, ಆದರೆ ಫಲಗಳು ಇರಲಿಲ್ಲ. ಪ್ರಿಯರೇ, ಕ್ರೈಸ್ತರಾದ ನಾವುಗಳು ಫಲಭರಿತರಾಗಿರಬೇಕೆಂಬುವಂಥದ್ದಾಗಿದೆ ದೈವಿಕವಾದ ಚಿತ್ತ. ನಮ್ಮ ಮನಸ್ಸು ನಾವು ದೇವರ ಕಡೆಗೆ ತಿರುಗಿದ್ದೇವೆ ಎಂಬುದಕ್ಕೆ ಗುರುತು ನಮ್ಮಲ್ಲಿ ಫಲಗಳು ಇರಬೇಕು. ಇಲ್ಲಿ ಅಪೊಸ್ತಲನಾದ ಯೋಹಾನನು ಹೇಳುವಂಥದ್ದು, ನೀವು ಫಲ ಕೊಡುವವರಾಗಬೇಕೆಂತಲೂ, ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ. ನಿಲ್ಲುವಂಥದ್ದು ಅಂದ್ರೆ ಭಾನುವಾರ ಮಾತ್ರ ಅಲ್ಲ ನಾವು ಕ್ರೈಸ್ತರಾಗಿ ಜೀವಿಸಬೇಕಾದದ್ದು. ವಾರದ 7 ದಿನ, ದಿನದ 24 ಗಂಟೆ, ತಿಂಗಳಿನ 30 ದಿನ ಅಲ್ಲ, ನಮ್ಮ ಆಯುಸ್ಸಿನ ಕೊನೆಯ ತನಕ ನಾವು ದೇವರ ಕಡೆಗೆ ತಿರುಗಿಕೊಂಡವರಾಗಿದ್ರೆ, ನಾವು ಯಥಾರ್ಥವಾಗಿ ದೇವರ ಕಡೆಗೆ ಯಾತ್ರೆ ಮಾಡುವಂಥವರಾಗಿದ್ರೆ ನಮ್ಮ ಜೀವಿತ ಫಲಭರಿತವಾಗಿರ್ತದೆ. ಈ ಮುಂಜಾನೆಯಲ್ಲಿ ನಮ್ಮ ಜೀವಿತ ಫಲಭರಿತವಾಗಿದ್ದೀಯಾ ಎಂಬುದನ್ನು ಒಮ್ಮೆ ಯೋಚಿಸಿ ನೋಡುವಂಥವರಾಗಿರುವ ಪ್ರಿಯರೇ, ಇಂದು ನಾವು ಧ್ಯಾನಿಸುವಂತಹ ಶೀರ್ಷಿಕೆ ಅನ್ನುವಂಥದ್ದು ಸೃಷ್ಟಿಯಲ್ಲಿ ಪರಸ್ಪರ ಅವಲಂಬನೆ ಅಥವಾ ಸಹಯೋಗ, ದ ಇಂಟರ್ಡಿಪೆಂಡೆನ್ಸ್ ಇನ್ ಕ್ರಿಯೇಷನ್.
ಸೊ ನಾವು ಮನುಷ್ಯರು ವಿ ಆರ್ ನಾಟ್ ಐಸೋಲೇಟೆಡ್ ಬೀಯಿಂಗ್, ಒಬ್ಬಂಟಿಗರಾಗಿ ಬದುಕುವಂಥವರಲ್ಲ. ಸೊ ನಮಗೆ ಪರಸ್ಪರ ಸಹಯೋಗದಲ್ಲಿ ಜೀವಿಸುವಂಥವರಾಗಿರಬೇಕು. ನಮ್ಮ ಪ್ರಕೃತಿಯೊಂದಿಗೆ, ನಮ್ಮ ವೈಯಕ್ತಿಕ ಕ್ರೈಸ್ತ ಜೀವಿತದಲ್ಲಿ, ಆಸ್ ಎ ಚರ್ಚ್, ಒಂದು ಸಭೆಯಾಗಿ ನಾವು ಪರಸ್ಪರ ಅನ್ಯೋನ್ಯತೆಯಲ್ಲಿ ಅಥವಾ ಪರಸ್ಪರ ಅವಲಂಬನೆಯಲ್ಲಿ ಜೀವಿಸುವಂಥವರಾಗಿದ್ದೇವೆ. ನೋಡಿ, ದೇವರ ಸೃಷ್ಟಿಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಏನು ಪರಸ್ಪರ ಅವಲಂಬನೆ ಅಥವಾ ಪರಸ್ಪರ ಸಹಯೋಗ. ಸೊ ಇಂಟರ್ಡಿಪೆಂಡೆನ್ಸ್ ಮೀನ್ಸ್ a state of being dependent upon one another or mutually dependent relationship. ಒಬ್ಬರು ಮತ್ತೊಬ್ಬರೊಂದಿಗೆ ಅವಲಂಬಿತವಾಗಿರುವಂಥದ್ದು. ಅದು ನಮ್ಮ ಸಂಬಂಧಗಳಲ್ಲಿ ಆಗಿರಬಹುದು, ಇತರೆ ಯಾವುದರಲ್ಲಿ ಆಗಿರಬಹುದು. So we cannot live by ourselves. ಸೊ ನಾವಾಗಿ ನಮಗೆ ಬಾಳ್ವೆಯನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸೊ ನಾವು ಬದುಕಬೇಕಾದ್ರೆ ಸೊ ನಮಗೆ ಪ್ರಕೃತಿಯೊಂದಿಗೆ ಒಂದು ಅವಲಂಬನೆ. ವಿ ಹ್ಯಾವ್ ಟು ಡಿಪೆಂಡ್ ವಿತ್ ದ ನೇಚರ್. ಪ್ರಕೃತಿಯೊಂದಿಗೆ ನಾವೇನಾಗಿರ್ಬೇಕು, ಒಂದು ಸಹಯೋಗವನ್ನು ಇಟ್ಕೊಂಡಿರಬೇಕು. ಸೊ ಅದರ್ವೈಸ್ ವಿ ಕೆನಾಟ್ ಸರ್ವೈವ್. ಇಲ್ಲದೆ ಹೋದರೆ ನಮ್ಮಿಂದ ಬದುಕುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಪ್ರತಿ ಮಾನವನು ಮಾತ್ರವಲ್ಲ, ಸಕಲ ಚರಗಳು, ಸಕಲ ಕ್ರಿಮಿ ಕೀಟಗಳು, ಪಕ್ಷಿಗಳು, ಮೃಗಗಳು ಪ್ರಕೃತಿಯೊಂದಿಗೆ ಒಂದು ಸಹಯೋಗದಲ್ಲಿ ಇದ್ದರೆ ಮಾತ್ರ, ಅಥವಾ ಪ್ರಕೃತಿಯೊಂದಿಗೆ ಅವಲಂಬನೆಯಲ್ಲಿ ಇದ್ದರೆ ಮಾತ್ರ ತಮ್ಮ ಬಾಳ್ವೆಯನ್ನ ನಡೆಸುವುದಕ್ಕೆ ಸಾಧ್ಯ. ನೋಡಿ, ನಾವು ಸೇವಿಸುವಂತ ಆಹಾರ ಪ್ರಕೃತಿ ನಮಗೆ ಕೊಡುವಂಥದ್ದು. ನಾವು ಕಟ್ಟುವಂತಹ ಮನೆ ಪ್ರಕೃತಿಯಿಂದ ಸಿಕ್ಕುವಂತಹ ರಾ ಮೆಟೀರಿಯಲ್ಸ್. ನಾವು ಹಾಕುವಂತಹ ವಸ್ತ್ರ ಪ್ರಕೃತಿಯಿಂದ ಲಭಿಸುವಂತಹ ರಾ ಮೆಟೀರಿಯಲ್ಸ್. ನೋಡಿ, ನಾವು ಸೇವಿಸುವಂತಹ ಗಾಳಿ ಅದು ಪ್ರಕೃತಿ ನಮಗೆ ಕೊಡುವಂಥದ್ದು. ನಾವು ಕುಡಿಯುವಂತಹ ನೀರು ಅದು ಪ್ರಕೃತಿಯಿಂದ ನಮಗೆ ಲಭಿಸುವಂಥದ್ದು. ಅಂದ್ರೆ ಇವೆಲ್ಲವೂ ಪ್ರಕೃತಿಯಿಂದ ನಮಗೆ ಲಭಿಸುವಂಥದ್ದಾಗಿದೆ. ವಿಲ್ ಗೆಟ್ ಆಲ್ ದೀಸ್ ಥಿಂಗ್ಸ್ ಥ್ರೂ ದ ನೇಚರ್ಸ್. ಸೊ ಆದುದರಿಂದಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ನಾವೆಲ್ಲರೂ ಅವಲಂಬಿತರಾಗಿದ್ದೇವೆ. ಪ್ರತಿ ಮಾನವ ಪ್ರಕೃತಿಯೊಂದಿಗೆ ಅವಲಂಬಿತನಾಗಿದ್ದಾನೆ. ಪ್ರಕೃತಿಯನ್ನ ಬಿಟ್ಟು ನಮ್ಮಿಂದ ಬಾಳ್ವೆ ನಡೆಸುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ಅದರ 2ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯನಿಗೆ ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನ ನಾವು ನೋಡ್ತೇವೆ. ನೋಡಿ, ಆದಿಕಾಂಡ 1ನೇ ಅಧ್ಯಾಯ ಸೃಷ್ಟಿಯ ಕುರಿತಾಗಿರುವ ಅಥವಾ ದೇವರ ಸೃಷ್ಟಿ ಕಾರ್ಯದ ಕುರಿತಾಗಿರುವ ಒಂದು ವಿಶಾಲವಾದ ಮಾಹಿತಿಯನ್ನ ನಮಗೆ ಕೊಟ್ಟಿರುವಾಗ, ವಿಶಾಲವಾದ ಮಾಹಿತಿ ಎಂದು ಹೇಳುವುದಕ್ಕೆ ಕಾರಣ,
ನೋಡಿ, ಅಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡ್ದ. ಸೋ ನಮ್ಗೆ ನೋಡ್ಕೊಂಡು ಹೋಗ್ತೇವೆ. ದೇವರು ಏನು ಮಾಡ್ದ? ಒಣನೆಲವನ್ನು ಉಂಟು ಮಾಡ್ದ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡ್ದ, ಮರಗಳನ್ನು ಉಂಟು ಮಾಡ್ದ, ಪಕ್ಷಿಗಳನ್ನು ಉಂಟು ಮಾಡ್ದ, ಜಲಚರಗಳನ್ನು ಉಂಟು ಮಾಡ್ದ. ಸೊ ಹೀಗೆ ಸೃಷ್ಟಿಯ ಒಂದು ವಿಶಾಲವಾದ ಒಂದು ಮಾಹಿತಿಯನ್ನ ಕೊಟ್ಟಿರಲಾಗಿ ಆದಿಕಾಂಡ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ದೇವರು ತಾನು ಸೃಷ್ಟಿ ಮಾಡಿದ ಸೃಷ್ಟಿಗಳ ಮೇಲೆ, ತಾನು ಉಂಟು ಮಾಡಿದ ಮನುಷ್ಯನಿಗೆ ದೊರೆತನವನ್ನ ಕೊಟ್ಟ ನಂತರ ಒಂದು ಜವಾಬ್ದಾರಿಯನ್ನ ಕೊಡುವಂಥದ್ದಾಗಿ ನಾವು ನೋಡ್ತೇವೆ. ನೋಡಿ, ಆದಿಕಾಂಡ 2ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಅದರ 15ನೇ ವಾಕ್ಯ, ಯೆಹೋವ ದೇವರು ಆ ಮನುಷ್ಯನನ್ನು, ಯಾವ ಮನುಷ್ಯನನ್ನು? 7ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದಾಗ ಆತ ಬದುಕುವ ಪ್ರಾಣಿಯಾದ. ಆ ಮನುಷ್ಯನನ್ನ ದೇವರು ಕರಕೊಂಡು ಹೋಗಿ ಏದೇನ್ ತೋಟವನ್ನ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟ. ಅದರ 16ನೇ ವಾಕ್ಯ, ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಎಂದು ಹೇಳ್ದ. ಸೊ ಇಂಟರ್ಡಿಪೆಂಡೆನ್ಸ್. ದೇವರು ತಾನು ಸೃಷ್ಟಿ ಮಾಡಿದ ಸೃಷ್ಟಿಯನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡಿ ಆ ಮನುಷ್ಯನಿಗೆ ಕೊಟ್ಟಂತಹ ಜವಾಬ್ದಾರಿ, ಸೊ ನೀನು ವ್ಯವಸಾಯ ಮಾಡಿ ಈ ತೋಟವನ್ನ ಕಾಪಾಡಿಕೊಂಡು ಬಾ. ಸೊ ಹೀಗೆ ಈ ತೋಟದಿಂದ ಬರುವಂತಹ ಮರದ ಹಣ್ಣನ್ನ ನೀನು ತಿನ್ನಬಹುದು. ಇಂಟರ್ಡಿಪೆಂಡೆನ್ಸ್, ಪರಸ್ಪರ ಸಹಯೋಗ, ಪರಸ್ಪರ ಅವಲಂಬನೆ. ಪ್ರಿಯ ದೇವ ಜನರೇ, ದೇವರ ಮಕ್ಕಳಾದ ನಾವುಗಳು ಪ್ರಕೃತಿಯೊಂದಿಗೆ ಒಂದು ಸಹಯೋಗದಲ್ಲಿ ಜೀವಿಸುವಂತವರಾಗಿದ್ದೇವೆ ಎಂಬುದನ್ನು ಮರಿಬಾರದು. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುತ್ತಿರುವ ನಮಗೆ ಪ್ರಕೃತಿಯೊಂದಿಗೆ ಯಾವ ವಿಧವಾದ ಸಂಬಂಧವಿಲ್ಲದ ಜೀವಿಸುವಂಥದ್ದನ್ನು ನಾವು ಕಾಣ್ತೇವೆ. ಸೊ ವಿ ಹ್ಯಾವ್ ಟು ಇಂಟರ್ಡಿಪೆಂಡೆನ್ಸ್. ಸೊ ಇಲ್ಲಿ ಸೃಷ್ಟಿಯಲ್ಲಿ ಪರಸ್ಪರ ಅವಲಂಬನೆ ಅನ್ನುವಂತಹ ವಿಚಾರವನ್ನು ನಾವು ಇಲ್ಲಿ ಮನಗಾಣಬೇಕಾಗಿರುವಂಥದ್ದಾಗಿದೆ. ನೋಡಿ, ಒಬ್ಬ ಮನುಷ್ಯನಿಗೆ ಪ್ರತಿದಿನ 550 ಲೀಟರ್ ಆಮ್ಲಜನಕ ಬೇಕು. ಉಸಿರಾಡುವುದಕ್ಕೆ ಪ್ರತಿದಿನ 550 ಲೀಟರ್ ಆಮ್ಲಜನಕ ಬೇಕು. ಅಂದರೆ ಪ್ರತಿ ಗಂಟೆಗೆ ಸುಮಾರು 22.9 ಲೀಟರ್ ಅಷ್ಟು ಆಮ್ಲಜನಕ. ಈ ಆಮ್ಲಜನಕ ನಮಗೆ ಎಲ್ಲಿಂದ ಸಿಗ್ತದೆ ನೋಡಿ? ಸಸ್ಯಗಳು, ಮರಗಳು ಫೋಟೋಸಿಂಥೆಸಿಸ್, ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣೆಯ ಮೂಲಕ ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತದೆ. ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ವಿ ಆಲ್ ಇಂಟರ್ಡಿಪೆಂಡೆನ್ಸ್. ನಾವೆಲ್ಲರೂ ಪರಸ್ಪರ
ಅವಲಂಬಿತರಾಗಿದ್ದೇವೆ. ನೋಡಿ, ಒಂದು ದಿನಕ್ಕೆ 550 ಲೀಟರ್ ಅಷ್ಟು ಆಮ್ಲಜನಕ ನಮಗೆ ಬೇಕು. ವಿ ನೀಡ್ ಆಕ್ಸಿಜನ್. ಸೊ ಅರೌಂಡ್ 550 liters. So per hour we need around 22.91.6. 22.916 ಲೀಟರ್ ಆಮ್ಲಜನಕ ಆಕ್ಸಿಜನ್ ನಮಗೆ ಬೇಕು. ಸೊ ನಾವು ಆಕ್ಸಿಜನ್ ತೆಗೆದುಕೊಂಡು ನಾವೇನ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತದೆ, ಎಲೆಗಳು ಅಬ್ಸರ್ವ್ ಮಾಡ್ತದೆ. ಸೊ ವಿ ಆಲ್ ಇಂಟರ್ ಡಿಪೆಂಡೆಂಟ್. ನಾವೆಲ್ಲರೂ ಏನಾಗಿದ್ದೇವೆ, ಪರಸ್ಪರ ಅವಲಂಬಿತರಾಗಿದ್ದೇವೆ. ಕ್ರೈಸ್ತರಾಗಿರುವ ನಾವುಗಳು ಪ್ರಕೃತಿಯೊಂದಿಗೆ ಅವಲಂಬಿತರಾಗಿದ್ದೇವೆ ಎಂಬುದನ್ನು ಮರಿಬಾರದು. ಸೊ ಇದರಿಂದ ನಾವೇನ್ ಮಾಡಬೇಕು, ಪ್ರಕೃತಿಯನ್ನು ನಾವು ಸಂರಕ್ಷಿಸಬೇಕು. ಪ್ರಕೃತಿಯ ಸಂರಕ್ಷಣೆ ಕೇವಲ ಮಠಗಳಿಗೋ ಕೆಲವು ವ್ಯಕ್ತಿಗಳಿಗೋ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇವತ್ತು ಕ್ರೈಸ್ತ ಸಭೆಗಳು ಪ್ರತಿ ಸಭೆಗಳು, ಆಲ್ ಡಿನಾಮಿನೇಷನ್, ಸಾಮಾಜಿಕವಾದ ಕಳಕಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದು ಬಹಳ ವಿರಳ. ಸೊ ನಮಗೇನಿದ್ರೇನು ಕೆಲವು ಮೇನ್ಲೈನ್ ಸಭೆಗಳು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ವಿದ್ಯಾಭ್ಯಾಸದ ಕಾರ್ಯಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ತಾರೆ, ಒಳ್ಳೆ ವಿಚಾರ. ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ, ಒಳ್ಳೆ ವಿಚಾರ. ಒಂದಲ್ಲ ಒಂದು ವಿಧದಲ್ಲಿ ಲಾಭದಾಯಕವಾದ ಹುದ್ದೆಗಳಲ್ಲಿ, ಲಾಭದಾಯಕವಾದ ಕಾರ್ಯಗಳಲ್ಲಿ ಮಾತ್ರ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಆದರೆ ಸಾಮಾಜಿಕವಾದಂತಹ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಸಭೆಗಳು, ಸಂಸ್ಥೆಗಳು, ಕ್ರೈಸ್ತ ಸಂಸ್ಥೆಗಳು ಬಹಳ ವಿರಳ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ನೋಡಿ, ಒಂದು ವರ್ಷದಲ್ಲಿ ಒಂದು ಸಭೆ ಒಂದು ಮರವನ್ನ ನೆಡುತ್ತಾ ಹೋಗಿದ್ರೆ, ಒಂದು ಸಸಿಯನ್ನ ನೆಡುತ್ತಾ ಹೋಗಿದ್ರೆ, ಇವತ್ತು ಬೆಂಗಳೂರು ಪಟ್ಟಣದಲ್ಲಿ ನಾವು ಅನುಭವಿಸುತ್ತಿರುವಂತಹ ಆ ಒಂದು ಕ್ಲೈಮೇಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾವು ಅನುಭವಿಸ್ತಾ ಇರಲಿಲ್ಲ. ನಾನಿರುವ ಸುತ್ತಮುತ್ತಲೂ ಕೇವಲ 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ 30ಕ್ಕಿಂತಲೂ ಅಧಿಕ ಸಭೆಗಳಿವೆ. ಆದರೆ ಯಾರೂ ಸಹ ಪ್ರಕೃತಿಯ ಸಂರಕ್ಷಣೆಯ ಕುರಿತಾಗಿ ಯೋಚಿಸುವಂಥದ್ದಾಗಲಿ, ಅದರ ಕುರಿತಾಗಿ ಮಾತನಾಡುವಂಥದ್ದಾಗಲಿ ನಾನು ಇದುವರೆಗೂ ಕಾಣಲಿಲ್ಲ. ಸೊ ನಮ್ಮದು ಏನಿದ್ರು ಬರೀ ಆಧ್ಯಾತ್ಮಿಕತೆ ಮಾತ್ರ. ಅದು ತೋರಿಕೆಯ ಆಧ್ಯಾತ್ಮಿಕತೆ, ಯಥಾರ್ಥವಾದ ಆಧ್ಯಾತ್ಮಿಕತೆ ಅಲ್ಲ. ನೋಡಿ, ದೇವರು ಮನುಷ್ಯನನ್ನ ಪ್ರಕೃತಿಯೊಂದಿಗೆ ಪರಸ್ಪರ ಅವಲಂಬಿತವಾಗಿ ಸೃಷ್ಟಿ ಮಾಡಿರಲಾಗಿ, ಪ್ರಕೃತಿ ನಮಗೆ ಬೇಕಾದಂತಹ ಆಕ್ಸಿಜನ್ ಅನ್ನ, ಪ್ರಕೃತಿ ನಮಗೆ ಬೇಕಾದಂತಹ ಆಹಾರವನ್ನ, ಪ್ರಕೃತಿ ನಮಗೆ ಬೇಕಾದಂತಹ ವಸ್ತ್ರವನ್ನ ಕೊಡುತ್ತಿರಲಾಗಿ, ನಾವು ಪ್ರಕೃತಿಯ ಸಂರಕ್ಷಣೆಗೆ ಏನನ್ನ ಮಾಡ್ತಾ ಇದ್ದೇವೆ ಎಂಬುದನ್ನ ಒಮ್ಮೆ ಯೋಚಿಸಬೇಕಾಗಿದೆ. ನೋಡಿ,
ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಪಶುಗಳ ಮೇಲೆ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆ ದೊರೆತನ ಮಾಡಲಿ ಎಂದು ತೀರ್ಮಾನ ಮಾಡಿ ದೇವರು ಏನ್ ಮಾಡ್ದ? ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ಉಂಟು ಮಾಡ್ದ. ಹೀಗೆ ಮನುಷ್ಯನ ಉಂಟು ಮಾಡಿದಂತಹ ದೇವರು ತಕ್ಷಣದಲ್ಲಿ ಮಾಡಿದಂತಹ ಕಾರ್ಯ ಅವನನ್ನ ತೋಟವನ್ನ ಕಾಯುವುದಕ್ಕೆ, ತೋಟವನ್ನ ವ್ಯವಸಾಯ ಮಾಡುವುದಕ್ಕೆ ಇಟ್ಟನು ಎಂಬುದಾಗಿ. ಇಟ್ಸ್ ಎ ಇಂಟರ್ಡಿಪೆಂಡೆನ್ಸ್. ಇವತ್ತು ಅನೇಕ ಕ್ರೈಸ್ತ ಸಭೆಗಳು ತಾವು ಮಾಡಬೇಕಾದ ಕಾರ್ಯಗಳನ್ನ ಮಾಡದೆ ಕೇವಲ ಪ್ರಾರ್ಥನೆಯಲ್ಲಿ ಮಾತ್ರ ತೊಡಗಿಸಿಕೊಂಡಿದ್ದಾರೆ. ಅನೇಕರು ಇದ್ದಾರೆ, ಅನೇಕ ಸಭೆಗಳು ಉಂಟು ಪ್ರಿಯರೇ. ಪರೀಕ್ಷೆಗೋಸ್ಕರವಾಗಿ ಪ್ರಾರ್ಥಿಸುವಂತಹ ಸಭೆ, ಒಂದು ವರ್ಷ ಓದುವುದಕ್ಕೆ ಸಂದರ್ಭ ಅವಕಾಶಗಳು ಇದ್ದಾಗ್ಯೂ ಓದದೇ ಇರುವಂತಹ ವ್ಯಕ್ತಿಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂತಹ ಸಭೆ. ಇನ್ನು ಕೆಲವು ಸಭೆಗಳು ಪ್ರಾರ್ಥಿಸಿ ಪೆನ್ನನ್ನ ವ್ಯಾಪಾರ ಮಾಡ್ತಾರೆ. ಪ್ರಾರ್ಥಿಸಿದಂತಹ ಪೆನ್ನಲ್ಲಿ ಓದದೇ ಇರುವಂತಹ ವ್ಯಕ್ತಿ ಏನು ತಾನೇ ಬರೆಯುವುದಕ್ಕೆ ಸಾಧ್ಯ? ಮಾಡಬೇಕಾದದನ್ನ ಮಾಡದೆ, ಓದಬೇಕಾದದನ್ನ ಓದದೆ ಪ್ರಾರ್ಥಿಸುವುದರಿಂದ ಯಾವ ಪ್ರಯೋಜನ ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಮ್ಮೆ ಒಬ್ಬ ಬಾಲಕ ತನ್ನ ಪರೀಕ್ಷೆಯನ್ನ ಮುಗಿಸ್ಕೊಂಡು ಮನೆಗೆ ಬಂದು ತನ್ನ ಕೋಣೆಗೆ ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ದ. ತಂದೆ ತಾಯಿಗೆ ಬಹಳ ಖುಷಿ ಆಯ್ತು. ಏನಪ್ಪ ಇವತ್ತು ನನ್ನ ಮಗನಿಗೆ ಏನಾಯ್ತು? ಇಲ್ಲಿ ತನಕ ಮಾಡದೇ ಇದ್ದಂತಹ ಒಂದು ಕಾರ್ಯ. ಅಲ್ಲಿ ಮಗು ಬಹಳ ಕಣ್ಣೀರಿನಿಂದ ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆಯ ಮಧ್ಯದಲ್ಲಿ ಒಂದು ಪದ ಬಂತು, ದೇವರೇ ನಮ್ಮ ದೇಶದ ರಾಜಧಾನಿಯನ್ನ ಬದಲಾಯಿಸು. ಸೊ ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ? ಪ್ರಶ್ನೆ. ಈ ಮಗು ದೆಹಲಿ ಎಂದು ಬರೆಯುವುದಕ್ಕೆ ಬದಲಾಗಿ ಮುಂಬೈ ಎಂದು ಬರೆದು ಬಿಟ್ಟ. ಸೊ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನಮ್ಮ ರಾಜಧಾನಿಯನ್ನು ಬದಲಾಯಿಸು. ಅನೇಕ ಸಂದರ್ಭಗಳಲ್ಲಿ ಕ್ರೈಸ್ತರಾದಂಥವರು ಈ ಒಂದು ವಿಧಾನದಲ್ಲಿ ಪ್ರಾರ್ಥಿಸುವಂಥವರು ಎಂದರೆ ತಪ್ಪಾಗಲಾರದು. ವಿ ಆರ್ ಇಂಟರ್ಡಿಪೆಂಡೆಂಟ್. ಸೊ ವಿ ಹ್ಯಾವ್ ಟು, ನಮಗೆ ಕೊಟ್ಟಂತಹ ಜವಾಬ್ದಾರಿ. ಸೊ ನಾವು ಪ್ರಕೃತಿಯಿಂದ ಗಾಳಿಯನ್ನ, ನೀರನ್ನ, ಆಹಾರವನ್ನ ಪಡೆದುಕೊಳ್ಳುತ್ತಿರುವಾಗ, ಸೊ ಪ್ರಕೃತಿಯು ನಮ್ಮಿಂದ ಕೆಲವು ಕಾರ್ಯಗಳನ್ನ ಎದುರು ನೋಡ್ತಾ ಇದೆ ಎಂಬುದನ್ನು ಮರಿಬಾರದು. ದೇವರ ಮಕ್ಕಳಾದ ನಾವುಗಳು ಅದನ್ನು ಅರ್ಥ ಮಾಡಿಕೊಂಡು ಜೀವಿಸುವಂತವರಾಗಿರಬೇಕು. ನೋಡಿ, ಪ್ರಕೃತಿಯನ್ನ ಹಾಳು ಮಾಡುವುದಕ್ಕೋಸ್ಕರವಾಗಿ ಅಲ್ಲ, ಪ್ರಕೃತಿಯನ್ನ ಸಂರಕ್ಷಿಸುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನು ನಾವುಗಳು ಮರಿಬಾರದು. ಸೊ ಎರಡನೇದಾಗಿ, ನಮ್ಮ ಕ್ರೈಸ್ತ ಜೀವಿತ ಒಂದು ಲೌಕಿಕವಾದಂಥ ಸಾಮಾಜಿಕದಲ್ಲಿ ನಮ್ಮ ಕರ್ತವ್ಯದ ಕುರಿತಾಗಿ ನಾವು ಯೋಚನೆ ಮಾಡಿದ್ವಿ. ನಮ್ಮ ಕ್ರೈಸ್ತ ಜೀವಿತ ಆಗಿರಬೇಕು. ಇದು ಇಟ್ ಈಸ್ ಆಲ್ಸೋ ಇಂಟರ್ಡಿಪೆಂಡೆಂಟ್. ಇದು ಸಹ ಏನಾಗಿದೆ? ಪರಸ್ಪರ ಅವಲಂಬಿತವಾಗಿದೆ. ನೋಡಿ, ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ
ಅದರ 3ನೇ ವಾಕ್ಯದ 2ನೇ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಹೇಳಿರುವಂಥದ್ದು, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂತಹ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ಭಾವಿಸಿಕೊಳ್ಳತಕ್ಕದ್ದು. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಈ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಸೊ ನಾವು ಪರಸ್ಪರ ಅವಲಂಬಿತರು. ನೋಡಿ, ಇಲ್ಲಿ ನಾವು ನೋಡುವಂಥದ್ದು ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ. ಎಲ್ಲಿ ನಾವು? ಕ್ರಿಸ್ತನಲ್ಲಿ. ನೋಡಿ, ಎಫೆಸ್ಯ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು 22-23 ವಾಕ್ಯಗಳಲ್ಲಿ ಅಪೊಸ್ತಲನಾದ ಪೌಲನು ಹೇಳಿರುವಂಥದ್ದು ನೋಡಿ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದ್ದಾನೆ. ಸೊ ಕ್ರೈಸ್ಟ್ ಇಸ್ ದ ಹೆಡ್ ಆಫ್. ಯೇಸು ಸ್ವಾಮಿ ಸಭೆಯ ಶಿರಸ್ಸು. ಸೊ ರೆಸ್ಟ್ ವಿ ಆಲ್ ದ ಪಾರ್ಟ್ ಆಫ್ ದ ಬಾಡಿ. ನಾವೆಲ್ಲರೂ ಒಂದೊಂದು ಅವಯವಗಳಾಗಿದ್ದೇವೆ. ಸೊ ಹೀಗಿರಲಾಗಿ ನಾವು ಪರಸ್ಪರ ಸಹಯೋಗದಲ್ಲಿ ಬದುಕಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ರೋಮ 12 ಅದರ 6ನೇ ವಾಕ್ಯದಲ್ಲಿ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡೋಣ. ಬೋಧಿಸುವಂಥದ್ದಾಗಿದ್ದರೆ ಬೋಧಿಸುವೋಣ. ಬುದ್ಧಿ ಹೇಳುವಂಥದ್ದಾಗಿದ್ದರೆ ಬುದ್ಧಿ ಹೇಳುವ. ದಾನ ಮಾಡುವಂಥದ್ದಾಗಿದ್ದರೆ ಯಥಾರ್ಥವಾಗಿ ಮಾಡುವ. ಹಿರಿತನ ಮಾಡುವಂಥದ್ದಾಗಿದ್ದರೆ ಸಂತೋಷವಾಗಿ ಮಾಡುವ. ಕಷ್ಟದಲ್ಲಿರಿಗೆ ಉಪಕಾರ ಮಾಡುವಂಥದ್ದು ಸಂತೋಷವಾಗಿ ಮಾಡಬೇಕು. ಸೊ ಇಲ್ಲಿ ಯಾವ ಅಂಗಗಳು ಶ್ರೇಷ್ಠವೂ ಅಲ್ಲ, ಯಾವ ಅಂಗಗಳು ಕನಿಷ್ಠವೂ ಅಲ್ಲ. ಪ್ರಿಯರೇ, ಸೊ ನಾವು ಪರಸ್ಪರ ಸಹಯೋಗದಲ್ಲಿ ಜೀವಿಸುವಂತವರಾಗಿರಬೇಕು ಎಂಬುದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ತೇವೆ. ನೋಡಿ, ಕೊಲೋಸ್ಯ ಪತ್ರಿಕೆ ಅದರ 2ನೇ ಅಧ್ಯಾಯದ ಅದರ 16ರಿಂದ 23 ವಾಕ್ಯಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಪೌಲನು ಕೆಲವು ಕಾರ್ಯಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಅದರ 16ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸರಿ, ಅದರ 16ನೇ ವಾಕ್ಯದಲ್ಲಿ ಅದರ 19ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಸೊ ನಾವು ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯಲ್ಲಿ. ನೋಡಿ, ಕೊಲೋಸ್ಯ ಸಭೆ ಪೌಲನು ನೇರವಾಗಿ ಸ್ಥಾಪಿಸಿದಂತಹ ಸಭೆಯಲ್ಲ. ಅಪೊಸ್ತಲನಾದ ಪೌಲನ 3ನೇ ಮಿಷನರಿ ಪ್ರಯಾಣದ ಸಂದರ್ಭದಲ್ಲಿ ಆತನ ಎಫೆಸ ಪಟ್ಟಣದಲ್ಲಿ ಸುಮಾರು 3 ವರ್ಷ ವಾಸವಾಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಆಸ್ಯ ಸೀಮೆಯಲ್ಲಿ ಇದ್ದಂತಹ ಎಲ್ಲ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ವಾಕ್ಯವನ್ನು ಸಾರ್ದ.
ಹೀಗೆ ಪೌಲನ ಸೇವೆಯ ಮೂಲಕ ರಕ್ಷಣೆ ಹೊಂದಿದಂಥವರು ಯಾರೋ ಸ್ಥಾಪಿಸಿದಂಥ ಸಭೆ ಯಾವುದು? ಕೊಲೊಸ್ಸೆ ಸಭೆ. ಆದರೆ ಈ ಕೊಲೊಸ್ಸೆ ಸಭೆಯಲ್ಲಿ ಕೆಲವು ದುರ್ಬೋಧನೆಗಳು ಬಂದವು. ಪ್ರತ್ಯೇಕವಾಗಿ ಕೊಲೊಸ್ಸೆ ಪಟ್ಟಣದ ಆ ಒಂದು ಹಿನ್ನೆಲೆ ಎನ್ನುವಂಥದ್ದು, ಅವರು ಆತ್ಮಗಳನ್ನು ಆರಾಧಿಸುವಂಥವರು, ಸ್ಪಿರಿಟ್ ವರ್ಷಿಪರ್ಸ್. ಸೊ ಕೆಲವು ದುರ್ಬೋಧಕರು ಬಂದ್ಬಿಟ್ಟು ಏನ್ ಹೇಳಿದ್ರು? ಸೊ ಇದರ ಕುರಿತಾಗಿ ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಆ ಸಭೆಗೆ ಪೌಲನು ಪತ್ರಿಕೆ ಬರೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಆತನು ಹೇಳುವಂಥದ್ದು, ಸೊ ನೀವು ಬೇಡವಾದ ಉಪದೇಶವನ್ನ ಕೇಳಿ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನ ಬಿಟ್ಟವರಾಗಿದ್ದೀರಿ. ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಒಂದು ಆಧ್ಯಾತ್ಮಿಕ ಪಾಠ ಅನ್ನುವಂಥದ್ದು, ಸೊ ನಾವೆಲ್ಲರೂ ಕ್ರಿಸ್ತನ ಶರೀರದ ಭಾಗಗಳಾಗಿರಲಾಗಿ, ಸೊ ನಮ್ಮಲ್ಲಿ ದುರ್ಬೋಧನೆಯ ಸುಳ್ಳು ಬೋಧಕರ ಬೋಧನೆಗೆ ಕಿವಿಗೊಟ್ಟು ನಮ್ಮಲ್ಲಿ ಪರಸ್ಪರ ಐಕ್ಯತೆ ಇಲ್ಲದೆ ಹೋದರೆ ನಾವು ಒಂದು ಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ನಾನು 2 ವಾರಗಳ ಹಿಂದೆ ಹೇಳಿದಂತಹ ಒಂದು ಮಾತು, ಈಗ ನಾವು ಸೇವೆ ಮಾಡುವಂತಹ ಕ್ಷೇತ್ರದಲ್ಲಿ ಬೇರೆ ಸಂಸ್ಥೆಯ ಸಭೆ ಇದ್ದಲ್ಲಿ ನಾವು ಪರಸ್ಪರ ಕಿತ್ತಾಡದೆ ಐಕ್ಯತೆಯಲ್ಲಿ ಮುಂದಕ್ಕೆ ಹೋಗುವಂತವರಾಗಿದ್ರೆ ನಿಜವಾಗಿಯೂ ಕ್ರಿಸ್ತನ ಸುವಾರ್ತೆಯನ್ನ ಆ ಸ್ಥಳದಲ್ಲಿ ಉತ್ತಮವಾದ ರೀತಿಯಲ್ಲಿ ಘೋಷಿಸುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಇಂದು ಅಂತಹ ಒಂದು ಅನ್ಯೋನ್ಯತೆಯನ್ನು ನಾವು ಕಾಣ್ತಾ ಇಲ್ಲ. ಸಭೆಗಳ ಮಧ್ಯದಲ್ಲಿ ಕಿತ್ತಾಟ, ಸೇವಕರುಗಳ ಮಧ್ಯದಲ್ಲಿ ಕಿತ್ತಾಟ, ಸಂಸ್ಥೆಗಳ ಮಧ್ಯದಲ್ಲಿ ಕಿತ್ತಾಟ. ಪ್ರಿಯರೇ, ಸೊ ಕ್ರೈಸ್ಟ್ ಇಸ್ ದ ಹೆಡ್. ಯೇಸು ಕ್ರಿಸ್ತನು ಶಿರಸ್ಸು. ರೆಸ್ಟ್ ಬಿ ಆಲ್ ದ ಪಾರ್ಟ್ ಆಫ್ ದ ಬಾಡಿ. ಆದರೆ ಈ ಲೋಕದಲ್ಲಿ ವಿ ಆಲ್ ಬಿಲಾಂಗ್ಸ್ ಟು ಡಿಫರೆಂಟ್ ಡಿನಾಮಿನೇಷನ್ಸ್. ವಿವಿಧ ಡಿನಾಮಿನೇಷನ್ಗಳಿಗೆ, ಸಂಘಗಳಿಗೆ ನಾವು ಒಳಪಟ್ಟವರಾಗಿದ್ದೇವೆ. ಕಾರಣ ವಿ ಡೋಂಟ್ ನೋ. ಈ ಡಿನಾಮಿನೇಷನ್ ಪ್ರಾರಂಭ ಮಾಡಿದಂಥದ್ದು ಯಾರು ಅಂದ್ರೆ ನಮಗೆ ಗೊತ್ತಿಲ್ಲ. ದೇರ್ ವಾಸ್ ಎ ಕ್ಯಾಥಲಿಸಮ್. ಅದಾದ ನಂತರವಾಗಿ ಮಾರ್ಟಿನ್ ಲೂಥರ್ ಅವರ ಕಾಲದಲ್ಲಿ ಒಂದು ಪ್ರೊಟೆಸ್ಟ್ ಬಂತು. ಸೊ ವಿ ನೋ ದ ಸ್ಟೋರಿ. ಕ್ಯಾಥಲಿಕ್ ಸಭೆ ಪಾಪ ಪರಿಹಾರವನ್ನ ಮಾರುವಂತಹ ಒಂದು ಸ್ಥಿತಿಗೆ ಬಂದ್ರು. ಅಂದ್ರೆ ಒಬ್ಬ ಮನುಷ್ಯ ತನ್ನ ಪಾಪವನ್ನ ಅರಿಕೆ ಮಾಡಿ ಅಂದಿನ ಪಾದ್ರಿಗಳ ಮುಂದೆ ಅರಿಕೆ ಮಾಡಿದ್ರೆ ಪಾದ್ರಿ ಏನ್ ಮಾಡ್ತಾರೆ? ಚೀಟಿ ಕೊಡ್ತಾನೆ. ಆ ಚೀಟಿಗೆ ಅನುಗುಣವಾಗಿ ನಾವು ದುಡ್ಡು ಕೊಡ್ಬೋದು. ಸೊ ಈ ರೀತಿ ಪಾಪ ಪರಿಹಾರವನ್ನು ಹೊಂದ್ಕೊಳ್ಬಹುದು ಎಂಬುವಂತ ಒಂದು ದುರುಪದೇಶ ಸಭೆಯೊಳಗೆ ಬಂತು. ಸೊ ಇದಕ್ಕೆ ವಿರೋಧವಾಗಿ ನಿಂತಹ ವ್ಯಕ್ತಿ ಮಾರ್ಟಿನ್ ಲೂಥರ್. ಸೊ ಇದಕ್ಕೆ ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು? 92 ಥೀಸಿಸ್ ಬರೆದ್ರು. ಈ ಪ್ರೊಟೆಸ್ಟೆಡ್ ಎಗ್ನೆಸ್ಟ್ ದ ಏನು ಅಲ್ಲಿದ್ದಂತಹ ಆಚಾರಕ್ಕೆ ವಿರೋಧವಾಗಿ ನಿಂತಹ ವ್ಯಕ್ತಿ ಮಾರ್ಟಿನ್ ಲೂಥರ್. ಸೊ ಆ ಒಂದು ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ ಆಗಿ ಆ ಒಂದು ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ ನ ಮೂಲಕ ಇವತ್ತು ಸಾವಿರಾರು ಲಕ್ಷಾಂತರ ಸಭೆಗಳು ಎದ್ದಿದ್ದಾವೆ. ಬಟ್ ಆಲ್ ವಿ
ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಆದ್ರೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಕ್ರೈಸ್ಟ್ ಇಸ್ ದ ಹೆಡ್. ಯೇಸು ಸ್ವಾಮಿ ಶಿರಸ್ಸು. ರೆಸ್ಟ್ ಆಲ್ ದ ಪಾರ್ಟ್ ಆಫ್ ದ ಬಾಡಿ. ಬಾಕಿ ಎಲ್ಲ ಅಂಗಗಳಾಗಿದ್ದೇವೆ. ಸೊ ಈ ಅಂಗಗಳು ಪರಸ್ಪರ ಸಹಯೋಗದಲ್ಲಿ ಇರಬೇಕು. ನೋಡಿ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೊ ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ. ಸ್ಥಳ ಸಿದ್ಧವಾದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ಸೇರಿಸಿ ಕರ್ಕೊಂಡು ಹೋಗ್ತೇನೆ. ಸೊ ನಾನಿರುವಲ್ಲಿ ನೀವಿರಬೇಕು. ಅಂದರೆ ಪ್ರತಿಯೊಂದು ಸಂಸ್ಥೆಗಳಿಗೆ ಸಪ್ರೇಟ್ ಸ್ಥಳಗಳ ಯೋಚನೆ ಮಾಡಿ. ನಾವು ಪರಸ್ಪರ ಕಿತ್ತಾಡ್ತೇವೆ. ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಪರಸ್ಪರ ಕಿತ್ತಾಡುವ ರೀತಿಯಲ್ಲಿ ಇಂದು ಕ್ರೈಸ್ತ ಸಭೆಗಳು, ಕ್ರೈಸ್ತ ವಿಶ್ವಾಸಿಗಳು ಕಿತ್ತಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಆದರೆ ಪ್ರಿಯರೇ, ಯೋಚನೆ ಮಾಡಿ ನೋಡಿ, ಕೊರಿಂಥ ಸಭೆಯಲ್ಲಿ ನಾವು ನೋಡುವಂಥದ್ದು ದೇರ್ ಇಸ್ ಎ ಗ್ರೂಪಿಸಮ್. ಕೆಲವರು ಹೇಳ್ತಾರೆ ನಾನು ಅಪೊಲೋಸನ ಕಡೆಯವನು, ಕೆಲವರು ಹೇಳ್ತಾರೆ ನಾನು ಪೌಲನ ಕಡೆಯವನು, ಕೆಲವರು ಹೇಳ್ತಾರೆ ನಾನು ಕೇಫನ ಕಡೆಯವನು, ಕೆಲವರು ಹೇಳ್ತಾರೆ ನಾವು ಯೇಸುವಿನ ಕಡೆಯವರು. ದೇರ್ ಇಸ್ ಎ ಗ್ರೂಪಿಸಮ್. ಸೊ ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸೊ ಯಾರು ನಿಮಗೋಸ್ಕರವಾಗಿ ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದ್ದು? ಪೌಲನ, ಕೊಲೋಸಿಯನ, ಅಪೊಲೋಸನ ಅಥವಾ ಕೇಫನ? ಯಾರು? ಸೊ ನಾವೆಲ್ಲರೂ ಏನ್ ಮಾಡಿದ್ದೇವೆ? ಸೊ ವಿ ಆಲ್ ಪ್ರೀಚ್ ದ ಕ್ರೈಸ್ಟ್. ದ ಚರ್ಚ್ ಇಸ್ ಅ ಯೂನಿವರ್ಸಲ್. ಸಭೆ ಅನ್ನುವಂಥದ್ದು ಸಾರ್ವತ್ರಿಕವಾಗಿರುವಂಥದ್ದು. ಸೊ ನಾನು ಹೇಳ್ತಾರೆ ಮೈ ಚರ್ಚ್ ಇಸ್ ಅ ಗ್ರೇಟ್, ಇನ್ನೊಬ್ರು ಹೇಳ್ತಾರೆ ಮೈ ಚರ್ಚ್ ಇಸ್ ಅ ಗ್ರೇಟ್. ನಾವು ಸಭೆ ಅನ್ನುವಂಥದ್ದು ಕಟ್ಟಡವನ್ನ, ಬಟ್ ಚರ್ಚ್ ಇಸ್ ನಾಟ್ ಎ ಬಿಲ್ಡಿಂಗ್. ಸಭೆ ಅನ್ನುವಂಥದ್ದು ಕಟ್ಟಡವಲ್ಲ. ದ ಕಾಲ್ಡ್ ಔಟ್ ಪೀಪಲ್, ಕರೆದು ಬೇರ್ಪಡಿಸಲ್ಪಟ್ಟ ಜನರ ಗುಂಪು ಸಭೆ. ಸಿ ನಾಟ್ ಓನ್ಲಿ ಪೆಂಟೆಕೋಸ್ಟಲ್ ಪೀಪಲ್. ಸೊ ಪೆಂಟೆಕೋಸ್ಟಲ್, ನಾನು ಪೆಂಟೆಕೋಸ್ಟಲ್, ಆಸ್ ಎ ಪೆಂಟೆಕೋಸ್ಟಲ್ ವಿ ಸೆಡ್, ಸೊ ವಿ ಆರ್ ದ ಕಾಲ್ಡ್ ಔಟ್ ಪೀಪಲ್. ಸಿ ವಾಟ್ ಅಬೌಟ್ ದ ರೆಸ್ಟ್? ಇತರರು ಯಾರು? ಸೊ ನಮಗಿಂತಲೂ ಒಳ್ಳೆ ರೀತಿಯಲ್ಲಿ ಬದುಕುವಂತಹ CSI ವಿಶ್ವಾಸಗಳಿಲ್ವಾ? ನಮಗಿಂತಲೂ ಒಳ್ಳೆ ರೀತಿಯಲ್ಲಿ ಬದುಕುವಂತಹ ಮೆಥೋಡಿಸ್ಟ್ ವಿಶ್ವಾಸಗಳಿಲ್ವಾ? ಸೊ ನಮಗಿಂತಲೂ ಒಳ್ಳೆ ರೀತಿಯಲ್ಲಿ ಬದುಕುವಂತಹ ಮರ್ತೋಮದವರಿಲ್ವಾ? ಯೋಚಿಸಬೇಕು. ಸೊ ಚರ್ಚ್ ಇಸ್ ಎ ಯೂನಿವರ್ಸಲ್, ಕ್ರೈಸ್ಟ್ ಇಸ್ ಅ ಹೆಡ್. ಸೊ ಈ ಸಭೆಯಲ್ಲಿ ಆಸ್ ಎ ಯೂನಿವರ್ಸಲ್ ಚರ್ಚ್, ಸೊ ನಮ್ಮಲ್ಲಿ ಏನಿರಬೇಕು? ಪರಸ್ಪರ ಅವಲಂಬನೆ ಇರಬೇಕು. ಅವಲಂಬನೆ ಇಲ್ಲದೆ ಹೋದ್ರೆ ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ಸ್ಕ್ಯಾಟರ್ಡ್. ಸೊ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸೊ ನೀವು ಉಬ್ಬಿಕೊಂಡು, ನಿರಾಧಾರವಾಗಿ ಉಬ್ಬಿಕೊಂಡು ಕ್ರಿಸ್ತನೆಂಬ ಶಿರಸ್ಸನ್ನ ಹೊಂದಿಕೆಯನ್ನ ಬಿಟ್ಟವರಾಗಿದ್ದೀರಿ. ನೋಡಿ, ಒಂದು ಕೊಂಬೆ, ಪ್ರತ್ಯೇಕವಾಗಿ ಯೇಸು ಸ್ವಾಮಿ ದ್ರಾಕ್ಷಿಯ ಕುರಿತಾಗಿ ದ್ರಾಕ್ಷಿಯ ಬಳ್ಳಿ ಮತ್ತು ದ್ರಾಕ್ಷಿಯ ಕೊಂಬೆ. ಸೊ ದ್ರಾಕ್ಷಿಯ ಕೊಂಬೆ ದ್ರಾಕ್ಷಿ ಬಳ್ಳಿಯೊಂದಿಗೆ ಒಂದುಗೂಡದೆ ಹೋಗಿದ್ರೆ ಏನಾಗುತ್ತೆ? ಕಾಲಕ್ರಮೇಣ ಅದು ಹೋಗ್ಬಿಡ್ತತೆ. ಕ್ರೈಸ್ತ ವಿಶ್ವಾಸಿಗಳಾದ ನಾವುಗಳು ಕ್ರಿಸ್ತನೆಂಬ ಆ ಒಂದು ತಲೆಯ ಒಟ್ಟಿಗೆ ನಾವು ಹೊಂದಾಣಿಕೆ ಇಲ್ಲದೆ ಹೋದ್ರೆ, ಸೊ ವಿ ವಿಲ್ ಬಿ ನಾವು ಒಣಗೋಗ್ಬಿಡ್ತೇವೆ. ಸೊ ಇಲ್ಲಿ ನಾವು ಕಾಣುವಂಥದ್ದು, ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ ಯಾರಿಗೆ? ಕೊಲೊಸ್ಸೆ ವಿಶ್ವಾಸಿಗಳಿಗೆ, ಕ್ರಿಸ್ತನೆಂಬ ಶಿರಸ್ಸನ್ನ ಹೊಂದಿಕೆಯನ್ನ ಆಗಿದ್ದಾರೆ ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡ್ರಿ. ಸೊ ನೀವು ಪರಸ್ಪರ ಹೊಂದಾಣಿಕೆ ಇಲ್ಲದೆ ಹೋದ್ರೆ
ಸೊ ನೀವೇನಾಗ್ತೀರಾ? ಹೊರಗೆ ಹೋಗ್ಬಿಡ್ತೀರಾ. ಪ್ರಿಯರೇ, ಸೊ ವಿ ಹ್ಯಾವ್ ಟು ಎಕ್ಸಾಮಿನ್. ನಾವು ಪರಸ್ಪರ ಸಹಯೋಗದಲ್ಲಿ ಬದುಕುವಂಥವರಾಗಿದ್ದೇವ. ನಾನು ಹೇಳಿದ್ರೆ ಸಾಮಾಜಿಕವಾಗಿ ನಾವು ಪ್ರಕೃತಿಯೊಂದಿಗೆ ಒಂದು ಸಹಯೋಗದಲ್ಲಿ ನಾವು ಜೀವಿಸುವಂಥವರಾಗಿರುವುದರಿಂದ ಸೊ ವಿ ಹ್ಯಾವ್ ಟು ಡೂ ಅವರ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಚರ್ಚ್, ಆಸ್ ಎ ಯೂನಿವರ್ಸಲ್ ಚರ್ಚ್. ಸೊ ವಿ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ. ನೋಡಿ, ಯಾವ ಸಭೆ, ಯಾವ ಪಾದರಿ, ಯಾವ ಪಾಸ್ಟ್ರು ಸಹ ಸೊ ನನ್ನನ್ನ ಪರಲೋಕಕ್ಕೆ ಕೊಂಡೊಯ್ಯೋದಿಲ್ಲ. ಈ ಲೋಕದಲ್ಲಿ ಕಾಣುವಂತಹ ಪ್ರತಿಯೊಂದು ಸಭೆಗಳು, ಪ್ರತಿಯೊಂದು ಡಿನೋಮಿನೇಷನ್ಗಳು ಕೆಲವರ ತಾತ್ಪರ್ಯಗಳಿಗೆ ಅನುಗುಣವಾಗಿ ರೂಪಿತವಾಗಿರುವಂಥದ್ದು. ಸೊ ಚರ್ಚ್ ಇಸ್ ಅ ಯೂನಿವರ್ಸಲ್. ಸಭೆ ಅನ್ನುವಂಥದ್ದು ಸಾರ್ವತ್ರಿಕವಾಗಿರುವಂಥದ್ದು. ಅಂದ್ರೆ ಯಾರು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಪವಿತ್ರವಾದ ಜೀವಿತವನ್ನು ಜೀವಿಸುತ್ತಾರೋ, ಸೊ ದೇ ಬಿಲಾಂಗ್ ಟು ದ ಪಾರ್ಟ್ ಆಫ್ ದ ಚರ್ಚ್. ನೋಡಿ, ಪ್ರಕಟಣೆ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಸೊ ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದ್ರಿ. ನನ್ ಆಫ್ ದ ಡಿನಾಮಿನೇಷನ್, ಯಾವ ಡಿನಾಮಿನೇಷನ್ಗಳು ನಮ್ಮನ್ನ ಪರಲೋಕಕ್ಕೆ ಕೊಂಡೊಯ್ಯೋದಿಲ್ಲ. ಸೊ ವಿ ಆಸ್ ದ ಬಾಡಿ ಆಫ್ ಕ್ರೈಸ್ಟ್, ದೇವರ ಶರೀರವಾಗಿರುವ ನಾವುಗಳು ಪರಸ್ಪರ ಸಹಯೋಗದಲ್ಲಿ ಅಥವಾ ಪರಸ್ಪರ ಅವಲಂಬನೆಯಲ್ಲಿ ಜೀವಿಸುವಂಥವರಾಗಿರಬೇಕು. ಸೊ ಇಲ್ಲದೆ ಹೋದ್ರೆ ಏನಾಗ್ತತೆ? ನಮ್ಮ ಜೀವಿತ ಯಾವ ಪ್ರಯೋಜನಕ್ಕೂ ಬಾರದೆ ಹೋಗುವಂಥದ್ದಾಗಿರ್ತತೆ. ಸೊ ಮೂರನೇದಾಗಿ, ನಮ್ಮ ವೈಯಕ್ತಿಕವಾದಂತಹ ಅವಲಂಬನೆ ಟುವರ್ಡ್ಸ್ ಗಾಡ್. ನೋಡಿ, ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ, ಮತ್ತಾಯದ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯ ಹೇಳ್ತಾ ಇದ್ದಾನೆ, ಬಿತ್ತುವವನ ಸಾಮ್ಯ. ಸೊ ಅದರಲ್ಲಿ ನಾವು ಪ್ರತ್ಯೇಕವಾಗಿ ಕಾಣುವಂತಹ ಒಂದು ವಿಚಾರ ಅನ್ನುವಂಥದ್ದು, ಅದರ 8ನೇ ವಾಕ್ಯ, ನೋಡಿ, ಒಳ್ಳೆ ನೆಲದಲ್ಲಿ ಬಿದ್ದಂತಹ ಬೀಜಗಳು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನ ಕೊಟ್ವು. ಸೊ ವಿನೋ, ಇದರ ಹಿನ್ನೆಲೆ ನಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಪ್ರಿಯರೇ, ನಾವು ಬಹಳ ಗಮನವಿಟ್ಟು ಈ ಒಂದು ಭಾಗವನ್ನ ನಾವು ಮನನ ಮಾಡುವಂತವರಾಗಿರ್ಬೇಕು. ನೋಡಿ, ಬಿತ್ತುವಂತಹ ವ್ಯಕ್ತಿ ಬಿತ್ತುವುದಕ್ಕೆ ಹೊರಟಾಗ ಕೆಲವು ದಾರಿಯ ಮಗ್ಗುಲಲ್ಲಿ ಬಿದ್ದವು, ಕೆಲವು ಬೀಜ ಬಂಡೆಯ ನೆಲದಲ್ಲಿ ಬಿದ್ದವು, ಕೆಲವು ಬೀಜ ಮುಳ್ಳುಗಳ ನಡುವೆ ಬಿದ್ದವು, ಕೆಲವು ಬೀಜ ಆ ಸಿದ್ಧ ಮಾಡಲ್ಪಟ್ಟಂತಹ ಸ್ಥಳದಲ್ಲಿ ಬಿದ್ದವು. ಸೊ ಇದು ಯೇಸು ಸ್ವಾಮಿ ಸಾಮ್ಯವನ್ನು ಹೇಳ್ತಾ ಇದ್ದಾನೆ, ಪ್ಯಾರಬಲ್. ಸೊ ವಾಟ್ ಇಸ್ ದ ಪ್ಯಾರಬಲ್? ಸೊ ಪ್ಯಾರಬಲ್ ಅನ್ನುವಂಥದ್ದು, ಸಾಮ್ಯ ಅನ್ನುವಂಥದ್ದು ಪರಲೋಕ ರಾಜ್ಯದ ಕುರಿತಾಗಿರುವಂತಹ ಕಾರ್ಯಗಳನ್ನ, ಪರಲೋಕದ ರಾಜ್ಯದ ಕುರಿತಾಗಿರುವ ಕಾರ್ಯಗಳನ್ನ ದೃಷ್ಟಾಂತದ ಮೂಲಕ ಜನರಿಗೆ ತಿಳಿಸುವಂಥದ್ದು. ನೋಡಿ, ಯೇಸು ಸ್ವಾಮಿಯ ಸೇವೆ ಅನ್ನುವಂಥದ್ದು ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಏನು ಹೇಳಲ್ಪಟ್ಟಿದೆಯೋ ಅದಕ್ಕೆ ಅನುಗುಣವಾಗಿ ಪ್ರಾರಂಭವಾಗುವಂಥದ್ದನ್ನು ನಾವು ನೋಡ್ತೇವೆ.
ಆದರೆ ಅಂದಿನ ಮಹಾಯಾಜಕರಾಗಲಿ, ಶಾಸ್ತ್ರಿಗಳಾಗಲಿ, ಪರಿಸಾಯರಾಗಲಿ, ಸದ್ದುಕಾಯರಾಗಲಿ ಯೇಸುವನ್ನ ಮಸ್ಸಿಯನನ್ನಾಗಿ ಅಂಗೀಕಾರ ಮಾಡುವುದಕ್ಕೆ ಸಿದ್ಧರಿರಲಿಲ್ಲ. ಸೊ ಹೀಗಿರಲಾಗಿ ಯೇಸು ಸ್ವಾಮಿ ಸಾಮ್ಯದ ಮೂಲಕ ಅಥವಾ ದೃಷ್ಟಾಂತಗಳ ಮೂಲಕ ಜನರಿಗೆ ಬೋಧಿಸುವುದಕ್ಕೆ ಪ್ರಾರಂಭಿಸಿದ. ಸೊ ಹೀಗೆ ಪ್ರಾರಂಭಿಸಿದಂತಹ ಮೊದಲನೇ ಸಾಮ್ಯ ಅನ್ನುವಂಥದ್ದು ಬಿತ್ತುವವನ ಸಾಮ್ಯ. ಪ್ರತ್ಯೇಕವಾಗಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಪರಲೋಕ ರಾಜ್ಯದ ಕುರಿತಾಗಿ 7 ಸಾಮ್ಯಗಳನ್ನು ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಮೊದಲನೇ ಸಾಮ್ಯ ಬಿತ್ತುವಂತವನ ಸಾಮ್ಯ. ಸೊ ಬಿತ್ತುವಂಥದ್ದು ಏನು? ದೇವರ ವಾಕ್ಯವನ್ನ ಬಿತ್ತುವಂಥದ್ದು. ಸೊ ಇಲ್ಲಿ ಒಂದು ದಾರಿಯ ಮಗ್ಗುಲಲ್ಲಿ ಬಿದ್ದಂತಹ ಬೀಜ ನೋಡಿ. ಪ್ಯಾಲೆಸ್ಟೈನ್ ದೇಶದ ಆ ಒಂದು ಭೌಗೋಳಿಕ ನಕ್ಷೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಾರ್ಲಿಯನ್ನ ಅಥವಾ ಗೋಧಿಯನ್ನ ಬಿತ್ತುವುದಕ್ಕೆ ಸ್ಥಳವನ್ನ ಸಿದ್ಧ ಮಾಡಿದ ನಂತರ ತನ್ನ ತೋಳಿನ ಮೇಲೆ ಒಂದು ಜೋಳಿಗೆಯನ್ನು ಹಾಕಿಕೊಂಡು ಅದರಲ್ಲಿ ತಾನು ಬಿತ್ತಬೇಕಾದ ಬೀಜವನ್ನ ಇಟ್ಟುಕೊಂಡು ಒಂದು ಅಂಗೈಯಲ್ಲಿ ಬೀಜವನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ, ತಾನು ಹೋಗುವಂತ ಎಡಬಡದಲ್ಲಿ ಬೀಸ್ಕೊಂಡು ಹೋಗ್ತಾ ಇರ್ತಾನೆ. ಅದು ಬಿತ್ತುವಂತಹ ಒಂದು ರೀತಿ. ಸೊ ಹೀಗೆ ಬಿತ್ತುವಂತಹ ಸಂದರ್ಭದಲ್ಲಿ ಅಲ್ಲಿರುವ ಗಾಳಿಯ ವೇಗಕ್ಕೆ ಅನುಗುಣವಾಗಿ ಕೆಲವು ಬೀಜಗಳು ದಾರಿಯಲ್ಲಿ ಬೀಳ್ತದೆ. ಸೊ ದಾರಿ ಅಂದ್ರೆ ಹೈವೇ ಅಲ್ಲ. ಸೊ ಕೆಲವು ಬೀಜಗಳು ತಾನು ಸಿದ್ಧ ಮಾಡಿದ ಜಾಗದ ಆಚೆ ಕಡೆ ಇರುವಂತಹ ಬಂಡೆಗಳ ಮೇಲೆ ಬೀಳ್ತದೆ. ನೋಡಿ, ಯಾವ ವ್ಯವಸಾಯಗಾರನು ಸಹ ತಾನು ಬಿತ್ತಬೇಕಾದಂತಹ ಸ್ಥಳದಲ್ಲಿ ಮೊದಲೇನು ಮಾಡ್ತಾನೆ, ನೇಗಿಲನ್ನ ಹಾಕಿ ಅದರಲ್ಲಿರುವಂತಹ ಮುಳ್ಳುಗಳನ್ನ ಏನ್ ಮಾಡ್ತಾನೆ, ಸಂಪೂರ್ಣವಾಗಿ ತೆಗಿತಾನೆ. ಸೊ ಇದನ್ನ ತೆಗೆದುಬಿಟ್ಟು ಆರಿಸ್ಬಿಟ್ಟು ಏನ್ ಮಾಡ್ತಾನೆ, ತನ್ನ ತೋಟದ ಹೊರಭಾಗಕ್ಕೆ ಎಸ್ದು ಬಿಡ್ತಾನೆ. ಸೊ ಇಲ್ಲಿ ಬಿತ್ತುವಂತಹ ಸಂದರ್ಭದಲ್ಲಿ ಅಲ್ಲಿ ಇರುವ ಭೌಗೋಳಿಕ ನಕ್ಷೆಗೆ ಅನುಗುಣವಾಗಿ ಗಾಳಿಯ ವೇಗಕ್ಕೆ ಕೆಲವು ಬೀಜಗಳು ಏನ್ ಮಾಡ್ತಾವೆ, ಕಾಲುದಾರಿಯ ಮೇಲೆ ಬೀಳ್ತದೆ, ಕೆಲವು ಆ ಬಂಡೆಗಳ ಮೇಲೆ ಬೀಳುತ್ತೆ, ಕೆಲವು ಮುಳ್ಳುಗಳ ಮೇಲೆ ಬೀಳುತ್ತೆ. ಕಾಲುದಾರಿಯಲ್ಲಿ ಬಿದ್ದಂತಹ ಬೀಜ ಏನಾಗ್ತದೆ, ಹಕ್ಕಿಗಳು ಬಂದು ತಿನ್ಕೊಂಡು ಹೋದ್ವು. ಬಂಡೆಗಳ ನೆಲದಲ್ಲಿ ಮಣ್ಣಿಲ್ಲದ ಕಾರಣ ಅದೇನಾಡ್ತು, ಒಣಗೋಗ್ಬಿಡ್ತು. ಮುಳ್ಳುಗಳ ಮಧ್ಯದಲ್ಲಿ ಬಿದ್ದಂಥದ್ದು ಮುಳ್ಳುಗಳು ಅವನ್ನ ಅಡಗಿಸ್ಬಿಟ್ಟಿತ್ತು. ಆದ್ರೆ ಒಳ್ಳೆ ನೆಲದಲ್ಲಿ ಬಿದ್ದಂತಹ ಬೀಜ 100ರಷ್ಟು ಫಲ ಕೊಡ್ತು. ನೋಡಿ, ಒಂದು ಬೀಜ ಫಲ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ನೋಡಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು 24ನೇ ವಾಕ್ಯ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿತದೆ. ನೋಡಿ, ಒಂದು ಬೀಜ ನೆಲದ ಮೇಲೆ ಬಿದ್ದು ಭೂಮಿಯೊಂದಿಗೆ ಪರಸ್ಪರ ಅವಲಂಬಿತವಾಗದೆ ಹೋದ್ರೆ ಇಟ್ ವಿಲ್ ನೆವರ್ ಡೈ. ಒಂದು ಬೀಜ ಸಾಯದೆ ಹೋದ್ರೆ, ಅಥವಾ ಒಂದು ಬೀಜ ಮೊಳಕೆ ಹೊಡಿಬೇಕಾದ್ರೆ ಏನ್ ಮಾಡಬೇಕು, ಫಸ್ಟ್ ಇಟ್ ಹ್ಯಾಸ್ ಟು ಡೈ. ಅದು ಸಾಯ್ಬೇಕು. ಅದು ಸಾಯ್ಬೇಕಾದ್ರೆ ಏನ್ ಮಾಡಬೇಕು, ಭೂಮಿಯೊಂದಿಗೆ ಅದಕ್ಕೆ ಹೊಂದಾಣಿಕೆ ಆಗಬೇಕು. ಆಗ ಮಾತ್ರ ಅದೇನಾಗ್ತದೆ, ಮೊಳಕೆ ಹೊಡಿತದೆ. ಪ್ರಿಯರೇ, ನಮ್ಮ ಕ್ರೈಸ್ತ ಜೀವಿತ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿ ತಂದು ತಕ್ಕ ಫಲದಿಂದ ತೋರಿಸಿರಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಹೊರಟೋಗಿ ಫಲ ಕೊಡ್ರಿ.
ಸೊ ನಾವು ಫಲ ಕೊಡುವಂತಹ ವ್ಯಕ್ತಿಗಳಾಗಿರ್ಬೇಕಾದ್ರೆ ಸೊ ವಿ ಮಸ್ಟ್ ಡೈ. ನಮ್ಮ ಅಹಂ ಸಾಯ್ಬೇಕು, ನಮ್ಮ ಸೆಲ್ಫ್ ಸಾಯ್ಬೇಕು. ಕೇವಲ ಭಾನುವಾರ ಸಭೆಗೆ ಬರೋದ್ರಿಂದ, ಕಾಣಿಕೆಯನ್ನ ಪ್ರತಿ ವಾರ ಹಾಕುವುದರಿಂದ, ಪ್ರತಿ ತಿಂಗಳು ದಶಮ ಭಾಗವನ್ನ ಅನೇಕರಿಗೆ ಕಳಿಸಿಕೊಡುವುದರಿಂದ ಸೊ ನೀನು ನಾನು ಕ್ರೈಸ್ತನಾಗೋದಿಲ್ಲ. ಸೊ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತ್ತೆಂಬುದಕ್ಕೆ ಉತ್ತಮವಾದಂತಹ ಉದಾಹರಣೆ ಅನ್ನುವಂಥದ್ದು ಫಲ ಕೊಡಬೇಕು. ಇವತ್ತು ಅನೇಕರು ಹೇಳುವಂಥದ್ದು ಏನಂದ್ರೆ, ಕಾಣಿಕೆ ಕೊಡುವಂಥದ್ದೇ ಒಂದು ಫಲ, ದಶಮ ಭಾಗ ಕೊಡುವಂಥದ್ದೇ ಒಂದು ಫಲ. ಅದು ದೇವರು ಉದ್ದೇಶಿಸಿರುವಂತಹ ಫಲ, ಕಾಣಿಕೆಯ ಫಲವಲ್ಲ. ದೇವರು ಉದ್ದೇಶಿಸಿರುವಂಥದ್ದು ದಶಮ ಭಾಗದ ಫಲವಲ್ಲ. ದೇವರು ಉದ್ದೇಶಿಸಿರುವಂಥದ್ದು ನಮ್ಮ ಮಾದರಿಯ ಜೀವಿತವೆಂಬ ಫಲ. ಪ್ರಿಯರೇ, ಇಲ್ಲಿ ಯೇಸುಸ್ವಾಮಿಯ ಆ ಒಂದು ಸಾಮ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಯಾವಾಗ ಬೀಜ ಅಥವಾ ದವಸ ಮಣ್ಣಿನೊಂದಿಗೆ ಸೇರಿ ಸಹಯೋಗವಾಗಿ ಅವಲಂಬಿತವಾಗ್ತತೆ, ವಾಟ್ ವಿಲ್ ಹ್ಯಾಪನ್? ಮಣ್ಣು ಸಾಧಾರಣವಾಗಿ ಬಿತ್ತನೆ ಮಾಡುವಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಬಿತ್ತಿದ ನಂತರವಾಗಿ ಅಲ್ಲಿ ಮಣ್ಣನ್ನು ಹರಡ್ತಾನೆ. ಸೊ ಅಕ್ಕಿಗಳು ಬಂದು ಅದನ್ನು ತಿನ್ನೋದಿಲ್ಲ. ನೋಡಿ, ದಾರಿಯ ಮೊಗ್ಗಲಲ್ಲಿ ಬಿತ್ತಂತದನ್ನ ಅಕ್ಕಿ ತಿಂದು, ಯಾಕೆ? ಅಲ್ಲಿ ಆತ ಮಾಡಕ್ ಹೋಗಲ್ಲ, ಮಣ್ಣು ಹಾಕಕ್ ಹೋಗಲ್ಲ. ಆದ್ರೆ ಬಿತ್ತುವುದಕ್ಕೋಸ್ಕರವಾಗಿ ಸಿದ್ಧ ಮಾಡಿದ ಜಾಗದಲ್ಲಿ ಏನ್ ಮಾಡ್ತಾ, ಅವನು ಬಿತ್ತಿದ ನಂತರವಾಗಿ ಮಣ್ಣು ಹಾಕ್ತಾನೆ. ಸೊ ತದನಂತರವಾಗಿ ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ. ಸೊ ಇದರ ಫಲವಾಗಿ ಇವೆಲ್ಲವೂ ಒಟ್ಟಿಗೆ ಸಂಯೋಜನೆಗೊಂಡು ಏನ್ ಮಾಡ್ತದೆ, ಆ ಬೀಜ ಒಂದು ಹೊಸ ಉತ್ಪತ್ತಿಯನ್ನ ಉಂಟು ಮಾಡ್ತತೆ. ಸೊ ದಟ್ ಈಸ್ ಕಾಲ್ಡ್ ಡೈ. ಗೋಧಿಯ ಕಾಲು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿತದೆ, ಸತ್ತರೆ ಬಹಳ ಫಲ ಕೊಡ್ತತೆ. ಪ್ರಿಯರೇ, ಸೊ ಸೃಷ್ಟಿಯಲ್ಲಿ ಸೊ ನಾವೆಲ್ಲರೂ ದೇವರ ಸೃಷ್ಟಿಗಳು. ದೇವರ ಸೃಷ್ಟಿಗಳಾದ ನಾವು ದೇವರ ಸೃಷ್ಟಿಯಾದ ಪ್ರಕೃತಿಯೊಂದಿಗೆ ಒಂದು ಸಹಯೋಗದಲ್ಲಿ ವಾಸಿಸಬೇಕು. ಇನ್ನೇ ಸೋಷಲ್ ನಾರ್ಮ್ಸ್, ಸಾಮಾಜಿಕವಾದ ಕಳಕಳಿಯಲ್ಲಿ. ಅದೇ ರೀತಿ ದೇವರ ಸೃಷ್ಟಿಗಳಾದ ನಾವು ಸಭೆಯೊಟ್ಟಿಗೆ ಒಂದು ಸಹಯೋಗದಲ್ಲಿ ಬದುಕಬೇಕು. ದ ಸೇಮ್ ವೇ ದೇವರ ಸೃಷ್ಟಿಗಳಾದ ನಾವು ಸೃಷ್ಟಿಕರ್ತನಾದ ದೇವರೊಟ್ಟಿಗೆ ಒಂದು ಸಹಯೋಗದಲ್ಲಿ. ನೋಡಿ, ಯೇಸುಸ್ವಾಮಿ ಯೋಹಾನನು ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಒಂದು ಮಾತು, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಅಂದ್ರೆ ನಾವು ಫಲ ಕೊಡಬೇಕಾದ್ರೆ, ಒಂದು ದ್ರಾಕ್ಷೆ ಕೊಂಬೆ ಫಲ ಕೊಡಬೇಕಾದ್ರೆ ಅದು ದ್ರಾಕ್ಷೆ ಬಳ್ಳಿಯೊಂದಿಗೆ ಹೊಂದಾಣಿಕೆ ಇರಬೇಕು. ಸುಮ್ಮನೆ ಒಂದು ದ್ರಾಕ್ಷೆ ಕೊಂಬೆಯನ್ನ ದ್ರಾಕ್ಷೆ ಬಳ್ಳಿಯೊಟ್ಟಿಗೆ ಈ ರೀತಿಯಾಗಿ ಕಟ್ಟಿಟ್ಟಿದ್ರೆ ಯಾವ ಪ್ರಯೋಜನ ಇಲ್ಲ. ಒಂದು ದ್ರಾಕ್ಷೆ ಕೊಂಬೆ ಫಲ ಕೊಡಬೇಕಾದ್ರೆ ಆ ಕೊಂಬೆ ದ್ರಾಕ್ಷೆ ಬಳ್ಳಿಯ ಆ ಒಂದು ಬ್ರಾಂಚ್ ಇಂದ ಬಂದಿರಬೇಕು, ಅದರ ಒಂದು ಶಾಖೆಯಾಗಿರಬೇಕು. ಸುಮ್ಮನೆ ಯಾವುದೋ ಕೊಂಬೆ ತಗೊಂಡೋಗ್ಬಿಟ್ಟು ಈ ರೀತಿ ಕಟ್ಟಿಬಿಟ್ರೆ ಆಗಲ್ಲ. ಕಸಿ ಮಾಡಬೇಕಾದ್ರೂ ಅದನ್ನ ಪ್ರಾಪರ್ ಆಗಿ ಮಾಡ್ಬೇಕು ನಾವು. ಪ್ರಿಯವೇ, ನಾವು ಕ್ರಿಸ್ತನೊಂದಿಗೆ ಅವಲಂಬಿತರಾಗಿರ್ಬೇಕು. ಅಂದ್ರೆ ಸಹಯೋಗ ಅಂದ್ರೆ ಏನು? ಬಿ ಒನ್ ವಿತ್ ಕ್ರೈಸ್ಟ್. ಅರ್ಥ ನೋಡಿ, ಪೌಲ ಹೇಳ್ತಾ ಇದ್ದಾನೆ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. He will become a new creation.
ನ್ಯೂ ಮೀನ್ಸ್ ವಾಟ್? ಹೊಸದಂದ್ರೆ ಏನು ನೋಡಿ. ಸ್ನಾನಿಕನಾದ ಯೋಹಾನನು ಹೇಳಿರುವಂಥದ್ದೇನು? ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಯೇಸು ಹೇಳಿದ್ದೇನು? ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಪೇತ್ರ ಹೇಳಿದ್ದೇನು? ದೇವರ ಕಡೆಗೆ ತಿರುಗಿಕೊಂಡು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳ್ರಿ. ದೇವರೊಂದಿಗೆ ಪರಸ್ಪರ ಅವಲಂಬನೆ ಅಥವಾ ದೇವರೊಂದಿಗೆ ಇಂಟರ್ ಡಿಪೆಂಡೆನ್ಸ್ ಮೀನ್ಸ್ ಸೊ ವಿ ಹ್ಯಾವ್ ಟು ಒನ್ ವಿತ್ ಕ್ರೈಸ್ಟ್. ಅರ್ಥ, ವಿ ಶುಡ್ ಒನ್ ವಿತ್ ಕ್ರೈಸ್ಟ್, ದೆನ್ ಓನ್ಲಿ ವಿ ಕ್ಯಾನ್ ಬೇರ್ ಎ ಫ್ರೂಟ್. ನಾನು ಪ್ರಾರಂಭದಲ್ಲಿ ಈಗ ಹೇಳಿದ ರೀತಿಯಲ್ಲಿ ದ್ರಾಕ್ಷೆಯ ಬಳ್ಳಿಯೊಂದಿಗೆ ಒಂದು ಕೊಂಬೆಯನ್ನು ಈ ರೀತಿಯಾಗಿ ಬಂಧಿಸಿಟ್ರೆ ಯಾವ ಪ್ರಯೋಜನ ಇಲ್ಲ. ಆ ಬಳ್ಳಿಯೊಂದಿಗೆ ಬಂದಂತಹ ಒಂದು ಬ್ರಾಂಚ್, ಆ ಒಂದು ಶಾಖೆ, ಆಗ ಮಾತ್ರ ಅದು ಫಲವನ್ನು ಕೊಡುವಂಥದ್ದಾಗ್ತದೆ. ಪ್ರೀತಿಯ ದೇವ ಜನರೇ, ನಾವು ಪರಸ್ಪರ ಕ್ರಿಸ್ತನೊಂದಿಗೆ ಸಹಯೋಗದಲ್ಲಿ ಜೀವಿಸ್ತಾ ಇದ್ದೇವಾ? ಕ್ರಿಸ್ತನ ಸಹಯೋಗದಲ್ಲಿ ನಮ್ಮ ಜೀವಿತವನ್ನು ನಾವು ನಿರ್ವಹಿಸುವಂತವರಾಗಿದ್ದೇವಾ ಎಂಬುವಂತಹ ಒಂದು ಪ್ರಶ್ನೆಯನ್ನ ಈ ಮುಂಜಾನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಬೇಕಾಗಿದೆ. ಇಂಟರ್ ಡಿಪೆಂಡೆನ್ಸ್ ಮೀನ್ಸ್ ವಾಟ್? ಒಳಗೆ, ಇಂಟರ್ನಲಿ, ನಾಟ್ ಎಕ್ಸ್ಟರ್ನಲಿ. ನೋಡಿ, ಆದಿಕಾಂಡ ಪುಸ್ತಕ ಅದರ 2ನೇ ಅಧ್ಯಾಯ ಅದರ 24ನೇ ವಾಕ್ಯದಲ್ಲಿ ಆ ಒಂದು ಮದುವೆಯ ವಿಚಾರದಲ್ಲಿ ಹೇಳಿರುವಂಥ ಮಾತು, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗುವರು. ದೇ ವಿಲ್ ಬಿಕಮ್ ಒನ್ ಬಾಡಿ, ಒನ್ ಬಾಡಿ. ಸೊ ವಿ ಆಸ್ ದ ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳಾದ ನಾವುಗಳು ನೋಡಿ, ನಾವು ಹೇಳಿದ್ವಿ ದ ಕ್ರೈಸ್ಟ್ ಇಸ್ ದ ಹೆಡ್, ಕರ್ತನು ಯೇಸು ಕ್ರಿಸ್ತನು ಶಿರಸ್ಸು. ಸೊ ವಿ ಆರ್ ದ ಪಾರ್ಟ್ ಆಫ್ ದ ಬಾಡಿ. ಸೊ ವಿಟ್ ಈಸ್ ಕನೆಕ್ಟೆಡ್ ಟು ಎವ್ರಿಥಿಂಗ್. ಅದರಿಂದನೇ ಕೈ ಎಲ್ಲಾಡುವಂಥದ್ದು, ಬಾಯಿ ಮಾತನಾಡುವಂಥದ್ದು. ಇದು ಕೊಯ್ಯಲ್ಪಟ್ಟು ಯಾವ ಇಂಟರ್ನಲ್ ಕನೆಕ್ಷನ್ ಅಂದ್ರೆ ಸುಮ್ಮನೆ ಮೇಲೆ ಇಟ್ಟರೆ ಏನಾಗ್ತದೆ? ಒಣಗೋಗ್ಬಿಡ್ತದೆ. ಇಟ್ ಈಸ್ ಕನೆಕ್ಟೆಡ್ ಎವ್ರಿವೇರ್. So as a children of God, we should connect with Christ. So connect with Christ means what? Be one. ಆತನೊಂದಿಗೆ ಒಂದಾಗಿರುವಂಥದ್ದು. ಪ್ರೀತಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ನಾವು ಯೋಚನೆ ಮಾಡಬೇಕು. ಸೊ ನಾನು ದೇವರೊಂದಿಗೆ ಆಂತರಿಕವಾಗಿ ಪರಸ್ಪರ ಅವಲಂಬಿತನಾಗಿದ್ದೇನಾ ಅಥವಾ ಸಹಯೋಗದಲ್ಲಿ ಜೀವಿಸ್ತಾ ಇದ್ದೇನಾ, ಅಥವಾ ಕೇವಲ ಇಂತಹ ಒಂದು ಕಟ್ಟುಗಳಲ್ಲಿ ಜೀವಿಸ್ತಾ ಇದ್ದೇನಾ? ಸೊ ಇಂತಹ ಕಟ್ಟುಗಳು ಯಾವಾಗ ಬೇಕಾದ್ರೂ ಬಿಚ್ಚೋಗ್ಬಿಡ್ತದೆ, ಯಾವ ಪ್ರಯೋಜನ ಇಲ್ಲ. ಒಂದು ದ್ರಾಕ್ಷೆ ಬಳ್ಳಿಗೆ ಇಲ್ಲ ಯಾವುದೇ ಒಂದು ಮರಕ್ಕೆ ಯಾವುದೋ ಒಂದು ಕೊಂಬೆಯನ್ನ ಸುಮ್ಮನೆ ಅದರ ಮೇಲ್ಭಾಗದಲ್ಲಿ ಇಟ್ಕೊಂಡು ಸುತ್ತೋದ್ರಿಂದ ಯಾವ ಪ್ರಯೋಜನ ಇಲ್ಲ. ವಿ ಶುಡ್ ಬಿ ದ ಬ್ರಾಂಚ್. ನಾವು ಒಂದು ಶಾಖೆಗಳಾಗಿರಬೇಕು. ನಾವು ಕೇವಲ ಬಾಹ್ಯವಾದ ಕ್ರೈಸ್ತತ್ವದ ನಾಮಧೇಯ ಕ್ರೈಸ್ತರಾಗಿ ಬದುಕುವಂಥದ್ದಲ್ಲ. ವಿ ಶುಡ್ ಬಿ ಒನ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಒಂದಾಗಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಬೇರ್ ದ ಫ್ರೂಟ್. ಆಗ ಮಾತ್ರ ನಾವು ಫಲವನ್ನು ಕೊಡುವುದಕ್ಕೆ ಸಾಧ್ಯ.
ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವರೇ, ಸೊ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಾನು ಕ್ರಿಸ್ತನೊಂದಿಗೆ ಆ ಒಂದು ಅನ್ಯೋನ್ಯತೆಯಲ್ಲಿ, ಆ ಒಂದು ಸಹಯೋಗದಲ್ಲಿ, ಆ ಒಂದು ಇಂಟರ್ ಡಿಪೆಂಡೆನ್ಸ್ನಲ್ಲಿ ಜೀವಿಸ್ತಾ ಇದ್ದೇನಾ? ಸೊ ಇಲ್ಲದೆ ಹೋದ್ರೆ ನೋಡಿ ಎಲ್ಲಿ ತಪ್ಪಾಗಿದೆ. ಸೊ ರೆಕ್ಟಿಫೈ ಇಟ್. ಸೊ ಟುಮಾರೋ ಈಸ್ ನಾಟ್ ಅವರ್ಸ್. ನಾಳೆ ನಮ್ಮದಲ್ಲ, ಮುಂದಿನ ವಾರ ನಮ್ಮದಲ್ಲ. ಕಳೆದ 11ನೇ ತಾರೀಕು ಅಮೆರಿಕ ದೇಶದಲ್ಲಿ 53 ವರ್ಷ ಪ್ರಾಯದ ಒಬ್ಬ ವ್ಯಕ್ತಿ ತೀರೋದ್ರು. ಸೊ ನಮ್ಮ ಒಂದು ಸಭಾ ಸೇವಕರ ಮಗ ರಾತ್ರಿ 11 ಗಂಟೆ ಆ ಒಂದು ರೇಂಜಲ್ಲಿ, ಸೊ 10 ಗಂಟೆ 10 ಕಾಲ ತನಕ ಆತ ಕೆಲವು ವ್ಯಕ್ತಿಯೊಟ್ಟಿಗೆ ಮಾತನಾಡ್ತಾ ಇದ್ದ. ಸಡನ್ ಆಗಿ ಈ ಪಾಸ್ಟ್ ಅವೇ. ವೈ ಆಮ್ ಟೆಲಿಂಗ್ ಈಸ್, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರ್ ಲೈಫ್ ಇಸ್ ಇನ್ ಎ ಸಚ್ ಎ ವೇ. ನಮ್ಮ ಜೀವಿತ ಇಷ್ಟೇನೆ, ಎನಿ ಟೈಮ್. ಸೊ ವಿ ಡೋಂಟ್ ನೋ. ಸೊ ನನಗೆ 3 ಜನ ಮಕ್ಕಳಿದ್ದಾರೆ. ಸ್ಟಿಲ್ ದೇ ಆರ್ ಸ್ಮಾಲ್, ಬಟ್ ಐ ಕೆನಾಟ್ ಸೇ ದಟ್ ಐ ಕ್ಯಾನ್ ಲೀವ್ ಫಾರ್ ಎ ಲಾಂಗ್ ಟೈಮ್. ಐ ಡೋಂಟ್ ಸಿ ನನ್ನ ಆಯುಷು ನನ್ನ ಕೈಲಲ್ಲ. ಇಟ್ ಈಸ್ ಇನ್ ಗಾಡ್ಸ್ ಹ್ಯಾಂಡ್. ಆದರೆ ಪ್ರಿಯರೇ, ನಾನು ಹೇಳುವಂಥದ್ದು, ಸೊ ನಾವು ದೇವರೊಟ್ಟಿಗೆ ಆ ಒಂದು ಅನ್ಯೋನ್ಯತೆಯಲ್ಲಿ ಇಲ್ಲದೆ ಜೀವಿಸುವಂತವರಾಗಿದ್ರೆ, ಸೊ ದಿಸ್ ಇಸ್ ಅ ರೈಟ್ ಟೈಮ್ ಟು ಅಸ್ ಟು ರೀಕನೆಕ್ಟ್ ವಿತ್ ಗಾಡ್. ನೋಡಿ, ನಾನು ವೈಫೈಯಲ್ಲಿ ಈ ಲೈವ್ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ತೋರಿಸ್ತಾರೆ ಸ್ಲೋ ಕನೆಕ್ಷನ್. ಸೊ ಎನಿ ಟೈಮ್ ಇಟ್ ವಿಲ್ ಬಿ ಆಫ್. ಸೊ ನಾವು ದೇವರೊಂದಿಗೆ ಆ ಒಂದು ಉತ್ತಮವಾದಂತಹ ಒಂದು ಕನೆಕ್ಷನ್ ಅಲ್ಲಿ ಇದ್ದೀವಾ? ಸೊ ಇಲ್ಲದೆ ಹೋಗಿದ್ರೆ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಈ ವಾಕ್ಯವನ್ನು ಕೇಳಿಸ್ಕೊಳ್ತಿರುವಾಗ, ಲೆಟ್ ಅಸ್ ರೀಕನೆಕ್ಟ್ ವಿತ್ ಗಾಡ್. ನೋಡಿ, ಸ್ನಾನಿಕನಾದ ಯೋಹಾನನ ಪ್ರಸಂಗ, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಸೊ ರೀಕನೆಕ್ಟ್ ಮೀನ್ಸ್ ವಾಟ್? ಟರ್ನ್ ಟುವರ್ಡ್ಸ್ ಗಾಡ್. ಅಷ್ಟೇ, ಮುಗೀತು. ನಾವು ಕ್ರೈಸ್ತರಾಗಿರ್ಬೋದು, ಸೊ ನಾವು ಫಲವನ್ನು ಕೊಡ್ತಿಲ್ಲ ಅಂತ ಹೇಳಿದ್ರೆ ವಿ ಆರ್ ನಾಟ್ ಎ ಜೆನ್ಯೂನ್ ಕ್ರಿಶ್ಚಿಯನ್. ನಾವು ಜೆನ್ಯೂನ್ ಆಗಿ ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ಸೊ ಜಸ್ಟ್ ಟರ್ನ್ ಟು ಗಾಡ್. ಯೇಸು ಇದನ್ನೇ ಹೇಳಿದ್ದು, ಪೇತ್ರನು ಇದನ್ನೇ ಹೇಳಿದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಲೆಟ್ ಅಸ್ ಟರ್ನ್ ಟುವರ್ಡ್ಸ್ ಗಾಡ್. ಟರ್ನ್ ಟುವರ್ಡ್ಸ್ ಗಾಡ್ ಮೀನ್ಸ್ ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡ್ರಿ. ವಾಕ್ ಬೈ ಸ್ಪಿರಿಟ್. ಪವಿತ್ರ ಆತ್ಮನನ್ನ ಅನುಸರಿಸಿ ಬದುಕ್ರಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ದೇವರೇ, ನಾವು ಆ ಪರಸ್ಪರ ಅನ್ಯೋನ್ಯತೆಯಲ್ಲಿ ಇಲ್ಲದೆ ಹೋಗಿದ್ದರೆ ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನ ನಿಮ್ಮ ರಕ್ತದಿಂದ ತೊಳೆದು ನಮ್ಮನ್ನ ಶುದ್ಧಿಪಡಿಸಿ ಆ ಒಂದು ಅನ್ಯೋನ್ಯತೆಯಲ್ಲಿ ನಮ್ಮನ್ನ ನೆಲೆನಿಲ್ಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ನಮ್ಮ ಸಾಮಾಜಿಕ ಕಳಕಳಿಯನ್ನು ನಾವು ನಿರ್ವಹಿಸುವಂತೆ, ಸಭೆಯಾಗಿ ನಾವು ಪರಸ್ಪರ ಐಕ್ಯತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಮುಂದಕ್ಕೆ ಹೋಗುವಂತೆ, ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಆ ಒಂದು ಹೊಂದಾಣಿಕೆಯಲ್ಲಿ ಜೀವಿಸುವಂತೆ ಕೃಪೆ ಮಾಡು.
ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿತದೆ, ಸತ್ತರೆ ಬಹಳ ಫಲ ಕೊಡ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ ಸ್ವಾಮಿ. ನಾವು ಫಲ ಕೊಡುವವರಾಗುವಂತೆ ಕೃಪೆ ಮಾಡಿ. ಸ್ನಾನಿಕನಾದ ಯೋಹಾನನು ಹೇಳಿರುವಂಥದ್ದು, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಫಲವನ್ನು ಕೊಡದ ಎಲ್ಲ ಕೊಂಬೆಗಳನ್ನು ಕರೆದು ಬೆಂಕಿಯಲ್ಲಿ ಹಾಕ್ತಾರೆ ಎಂಬುದಾಗಿ. ದೇವರೇ, ನಾವು ಬೆಂಕಿಯೊಳಗೆ ಹೋಗುವಂಥವರಲ್ಲ ಸ್ವಾಮಿ, ನಿತ್ಯ ಜೀವವನ್ನು ಪಡ್ಕೊಳ್ಳುವಂತಹ ಆ ಭಾಗ್ಯದಲ್ಲಿ ನಮ್ಮನ್ನು ಮುನ್ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ಈ ಮುಂಜಾನೆಯಲ್ಲಿ ನಮ್ಮೆಲ್ಲರ ಸಂಗಡ ಮತ್ತೊಂದು ಆವರ್ತಿ ನೆಲೆಗೊಂಡಿರಲಿ. ಆಮೇಲೆ ಎಲ್ಲರಿಗೂ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.